ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ತುಂಬ ಖುಷಿಯಾಗತ್ತೆ ಇಲ್ಲಿಗೆ ಬರೋದಕ್ಕೆ. ಹಲವಾರು ಜನ ಆಗಲೇ ಇಂಥ ಒಂದು ಜ್ಞಾನದಲ್ಲಿ ಮಿಂದು ಎದ್ದಿರೋರ ಮುಂದೆ ಬಂದಾಗ ನಮಗೂ ಒಂದ್ಸರಿ ಅನ್ಸುತ್ತೆ ಇಲ್ಲಿ ಈಜಾಡಬೇಕು ಅಂತ. ಯಾಕೆ ಅಂತಂದಾಗ ಭಗವದ್ಗೀತೆ ಏನು ಹೇಳುತ್ತೆ? ಭಗವದ್ಗೀತೆಯಲ್ಲಿ ನೀವು ಪ್ರತಿ ಅಧ್ಯಾಯದಲ್ಲಿ ಮುಗಿಸುವಾಗ ಇತಿ ಶ್ರೀಮದ್ ಭಗವದ್ಗೀತಾ ಉಪನಿಷತ್ಸು ಆಮೇಲೆ ಆಮೇಲೆ ಬ್ರಹ್ಮವಿದ್ಯಾಯ. ನಿಮ್ಮ ಸಮಾಜದ ಹೆಸರೇನು? ಹೇಳೋದೇ ಅದು. ಈ ಸಮಾಜ ಯಾವುದಕ್ಕಾಗಿ ನಿಂತಿದೆಯೋ ಅದನ್ನ ಗೀತೆ ಪ್ರತಿಪಾದನೆ ಮಾಡುತ್ತೆ. ಹಾಗಾಗಿ ಯಾರು ಈ ಸಮಾಜದಲ್ಲಿ ಸದಸ್ಯರಾಗಿರ್ತೀವೋ ಅಥವಾ ಶ್ರೋತೃಗಳಾಗಿರ್ತೀವೋ ಈ ವಿಚಾರವನ್ನು ತಿಳಿದಲ್ಲಿ ಇನ್ನೇನು ತಿಳಿದ್ರೆ ಏನು ಉಪಯೋಗ? ಇವತ್ತು ನಾನು ಸುಮ್ಮನೆ ಮೇಲೆ ಹೇಳೋದಕ್ಕೆ ಬಂದಿಲ್ಲ. ಯಾರಿಗಾರು ಸಿದ್ಧರಾಗಿದ್ರೆ ಆತ್ಮಜ್ಞಾನ ಕೊಡಿಸ್ಬೇಕು ಅಂತಲೇ ಬಂದಿರೋದು. ಸಿದ್ಧತೆ ಇದ್ರೆ ಅದಕ್ಕೆ ನಾನು ಅಲ್ಲಿ ಕ್ಲಾಸ್ ಹಾಕಿದ್ದೀನಿ. ಎಲ್ಲದಕ್ಕೂ ಹೇಳ್ತಾರಲ್ಲ, ಎಲ್ಲ ಹಾಕಿದ್ಮೇಲೆ ಸ್ಟಾರ್ ಕಂಡೀಷನ್ಸ್ ಅಪ್ಲೈ ಅಂತ ಅಂದ್ಬಿಟ್ಟು. ಸೊ ಆ ಕಂಡೀಷನಲ್ಲಿ ನಿಮ್ದ್ರಲ್ಲಿ ಇದ್ರೆ ಆಗಬೇಕು, ಆಗದಲ್ಲಿ ನೋಡಿ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಸತ್ಯ. ನಿಮ್ಗೆ ಉದಾಹರಣೆಗೆ ಯಾವ ಬಣ್ಣ ಅಥವಾ ಏನಿದು ಕಾಗದ ಪುಸ್ತಕ ಏನೋ ಒಂದು ಹೇಗೆ ಗೊತ್ತಾಯ್ತು? ಕಣ್ಣಿಂದ ನೋಡಿದ ತಕ್ಷಣ ಹೆಂಗೆ ಅದು ನಂಬೋದು? ಹೇಗೆ? ಇಂದ್ರಿಯ ಅನುಭವ. ಇಂದ್ರಿಯವನ್ನ ಪ್ರಮಾಣ ಅಂತ ನಾವು ನಂಬಿದ್ದೀವಿ, ಒಪ್ಪಿಕೊಂಡಿದ್ದೀವಿ. ಇಂದ್ರಿಯಗಳು ಹೇಳ್ತಾ ಇದೆ ಇದು ಈ ಬಣ್ಣ, ಇದು ಈ ವಸ್ತು ಅಂತ ಆಗಬೇಕು. ಇವತ್ತು ನಮಗೆ ಆಗಬಹುದಾದಂತಹ ದರ್ಶನ ಅಂದರೆ ಇವತ್ತು ಈ ಕ್ಷಣದಲ್ಲಿ ಈಗ ಒಂದು ಅರ್ಧ ಮುಕ್ಕಾಲು ಗಂಟೆ ಏನು ಸಂದರ್ಭ ಇದ್ರೆ ಆತ್ಮ ಅನ್ನೋದು ಇದ್ರೆ ಆಗಬೇಕಿಲ್ಲಿ. ಅಟ್ಲೀಸ್ಟ್ ಆಗಲಿಲ್ಲ ಅಂದ್ರೂ ಒಂದು ಮಟ್ಟಿಗೆ ಆಗಬಹುದೇನೋ ಅಂತ ನಾನು ಅನ್ನಿಸ್ಬೇಕು. ಅಷ್ಟು ಮಾಡಿದ್ರೆ ಇವತ್ತಿನ ನನ್ನ ಒಂದು ಜವಾಬ್ದಾರಿ ಸ್ವಲ್ಪ ಮಟ್ಟಿಗೆ ಆಗತ್ತೆ ಅಂತ ಅನ್ಕೋತೀನಿ. ಮೊದಲು ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡೋದಾದ್ರೆ, ಹಲವಾರು ಜನ ಹಲವಾರು ಪ್ರವೃತ್ತಿಯಲ್ಲಿದ್ದೀರಿ. ನೀವು ಯಾರೇ ಒಬ್ಬ ಯುವಕನನ್ನು ಕೇಳಿ, ಯಾರೇ ಒಬ್ಬ ಹುಡುಗನನ್ನು ಕೇಳಿ, ಯಾರೇ ಒಬ್ಬ ನೌಕರಿಗೆ ಹೋಗ್ತಾ ಇರೋನು ಕೇಳಿ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಯಾರೋ ಒಬ್ಬ ಹುಡುಗನ ಕೇಳಿದೆ ಅಂತ ಅನ್ಕೊಳ್ಳಿ. ಯಾಕಪ್ಪ ನೀನು BA ಅಥವಾ ಮೇಡಮ್ ಹೇಳೋರು LLB ಆಗಲಿ IAS ಆಗಲಿ ಯಾಕೆ ಓದ್ತಾ ಇದೆಯಾ ಅಂತ ಕೇಳಿ. ಜನರಲ್ ಆಗಿ ಏನಕ್ಕೆ ಅಂತ ಹೇಳ್ತಾರೆ? ಏನಕ್ಕೆ ಓದ್ತಾರೆ ಕಾಲೇಜ್ಗೆ ಹೋಗಿ? ಕೆಲಸ ಅಂತ. ವೆರಿ ಗುಡ್ ಆನ್ಸರ್. ನಾನು ಕೇಳ್ತೀನಿ, ಯಾಕೆ ಕೆಲಸ ಅಂತ? ಜೀವನೋಪಾಯಕ್ಕೆ ಏನು ಆ್ಯಕ್ಚುಲಿ? ಹಣ. ಓಕೆ, ಜೀವನೋಪಾಯ ಹಣ ಆಯಿತು. ಹಣ ಜೀವನೋಪಾಯ. ಯಾಕೆ ಜೀವನೋಪಾಯ ಅಂತ ಕೇಳ್ತೀನಿ? ಕಂಫರ್ಟ್ಸ್. ಸೂಪರ್ ವರ್ಡ್. ನನಗೆ ಕಂಫರ್ಟೇಬಲ್ ಆಗಿರಬೇಕು, ಆರಾಮಾಗಿರಬೇಕು, ಅದಕ್ಕೋಸ್ಕರ. ಯಾಕಪ್ಪ ಕಂಫರ್ಟೇಬಲ್ ಆಗಿರಬೇಕು? ಯಾಕೆ ಆರಾಮಾಗಿರಬೇಕು? ಸುಖ, ಆನಂದ, ಹ್ಯಾಪಿನೆಸ್. ಯಾಕಪ್ಪ ಆನಂದವಾಗಿರಬೇಕು? ನೋ ರೀಸನ್, ಐ ವಾಂಟ್ ಟು ಬಿ ಹ್ಯಾಪಿ. ಕರೆಕ್ಟ್. ಸೊ ದಿಸ್ ಇಸ್ ಕಾಲ್ಡ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ನೀವು ಯಾವುದೇ ಒಂದು ಉದ್ದೇಶವನ್ನು, ಯಾವುದೇ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರ ಅಂದಾಗ ಯು ಗೋ ಫಾರ್ ಆಸ್ಕಿಂಗ್ 5 ವೈಸ್. 5 ಸರಿ ವೈ ಅನ್ನೋ ಪ್ರಶ್ನೆಯನ್ನು ಹಾಕ್ತಾ ಹೋಗಿ. ನಿಮಗೆ ಗೊತ್ತಾಗುತ್ತೆ. ಕೊನೆಗೆ ಬರುವಂಥದ್ದು ಒಂದು 2-3 ಆನ್ಸರ್. ಅದು ಬಿಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ. ಸರ್ ಶಾಂತವಾಗಿರಬೇಕು ಸರ್, ಇದನ್ನೆಲ್ಲ ಯಾಕೆ ಅಂತ ಕೇಳಬೇಡಿ ನೀವು ಅಂತೀರ. ಇಲ್ಲ, ಆನಂದವಾಗಿರ್ಬೇಕು. ದಿಸ್ ಇಸ್ ಕಾಲ್ಡ್ ಯೂನಿವರ್ಸಲ್ ಗೋಲ್ ಆಫ್ ಹ್ಯೂಮನ್ ಲೈಫ್. ಎಲ್ಲರೂ ಹ್ಯಾಪಿನೆಸ್, ಬೇಸಿಕಲಿ ಹ್ಯಾಪಿನೆಸ್ ಯೂನಿವರ್ಸಲ್ ಗೋಲ್ ಆಫ್ ಎವ್ರಿ ಒನ್. ಅದು ಭಾರತದವ್ರಿಗಲ್ಲ, ಹಿಂದೂ ಧರ್ಮದವ್ರಿಗಲ್ಲ, ಅಥವಾ ವೈದಿಕ ಸಂಸ್ಕೃತಿಯಲ್ಲ, ಎಲ್ಲರಿಗೂ ಇರುವಂಥದ್ದು. ಆಯಿತು, ಎಲ್ಲರೂ ಖುಷಿಯಾಗಿರ್ಬೇಕಲ್ಲ? ಆಯಿತು, ಕೇಳ್ತೀನಿ, ಯಾವಾಗ ಖುಷಿಯಾಗಿರ್ಬೇಕು? ಬೆಳಗ್ಗೆ 7ರಿಂದ 7:30. ಓಕೆ ಸರ್, ಹೆಂಗೆಲ್ಲ ಅಂದ್ಬಿಟ್ರೆ ಏನು? ಯಾವಾಗಲೂ ಖುಷಿಯಾಗಿರ್ಬೇಕು, ನಿತ್ಯವಾಗಿರ್ಬೇಕು, ಶಾಶ್ವತವಾಗಿರ್ಬೇಕು. ಓಕೆ, ಎಲ್ಲಿ ಖುಷಿಯಾಗಿರ್ಬೇಕು? ಥಿಯೋಫಿಸಿಕಲ್ ಸೊಸೈಟಿಯಲ್ಲಿ, ಮೆಡಿಟೇಷನ್ ಹಾಲಲ್ಲಿ. ಓಕೆನಾ? ಇಲ್ಲೆಲ್ಲ ಎಲ್ಲಿರಕತ್ತೆ. ಮನೇಲಿ ಮಾತ್ರ ಖುಷಿನಾ? ಎಲ್ಲಿರಬೇಕು? ಎಲ್ಲ ಕಡೆಗೂ ಇರಬೇಕು. ಆಯಿತು, ಎಲ್ಲಿ ಆಯಿತು, ಯಾವಾಗ ಆಯಿತು. ಇನ್ನು ಮುಖ್ಯವಾಗಿರುವಂಥದ್ದು, ಯಾವ ಸಂದರ್ಭದಲ್ಲಿ ಖುಷಿಯಾಗಿರ್ಬೇಕು? ಎಲ್ಲ ಸಂದರ್ಭದಲ್ಲೂ. ಜೊತೆಲಿ ಯಾರ್ಯಾರು ಇರ್ತಾರೆ ನಿಮಗೆ ಗೊತ್ತು, ನಾನು ಹೇಳಲ್ಲ. ಎಲ್ಲ ಸಂದರ್ಭದಲ್ಲೂ ಇರುವಂಥವ್ರು ನಿಮ್ಮ ಜೊತೆ ಯಾರು? ಭಗವಂತನೋ ಇದ್ರೆ. ನಾನು ಅರ್ಥ ನಂಬಿಕೆ ವಿಚಾರಕ್ಕೆ ಇವತ್ತು ಹೋಗಲ್ಲ, ನಾನಂತೂ ಇದ್ದೇ ಇರ್ತೀನಿ. ಸೊ ನಾನು ಯಾವಾಗಲೂ ನನ್ನ ಜೊತೆ ಇದ್ದೇ ಇದ್ದೀನಿ. ಸೊ ಸದಾ ಸರ್ವದ ಯಾವಾಗಲೂ ನಾನು ಇದ್ದ ಕಡೆ ಯಾವಾಗಲೂ ಕೂಡ ಖುಷಿ ಇರಬೇಕು. ಆ್ಯಂಡ್ ಎಷ್ಟು ಖುಷಿ ಇರಬೇಕು? ಅನ್ಲಿಮಿಟೆಡ್ ಸರ್. ಕಾಲ್ಗಳೇ ಇವಾಗ ಅನ್ಲಿಮಿಟೆಡ್ ಕಾಲ್ಸ್ ಬರ್ತಾ ಇದೆ. ಸುಖದಲ್ಲಿ ಯಾವುದೇ ಥರದ್ದು ಹೇಳ್ತೀರಾ ಅಲ್ವಾ? ಸೊ ಅನ್ಲಿಮಿಟೆಡ್.
ಬೇಸಿಕಲಿ ನಾವೆಲ್ಲ ಕೇಳ್ತಾ ಇರುವಂಥದ್ದು ಏನಂದರೆ ಇನ್ಫಿನಿಟ್ ಹ್ಯಾಪಿನೆಸ್, ಲಿಮಿಟ್ಲೆಸ್ ಹ್ಯಾಪಿನೆಸ್, ಅಪರಿಮಿತವಾದಂಥ ಆನಂದನ ದುಃಖ ನಿವೃತ್ತಿ ಅಥವಾ ಪರಮಾನಂದ ಪ್ರಾಪ್ತಿ ಕೇಳ್ತಾರೆ. ಹೌದಾ ಅಲ್ವಾ? ಇದು ಯಾರು ಇಲ್ಲ ಅಂತಾರೆ? ಎಲ್ಲರೂ ಹೌದು ಅಂತಾರೆ. ಆಯಿತು, ಈಗ ನಿಮಗೆ ಕೇಳ್ತಾ ಇರೋ ಪ್ರಶ್ನೆ, ಬೇಕಾಗಿರೋದೇನು ನಿಮಗೆ? ಅನ್ಲಿಮಿಟೆಡ್ ಹ್ಯಾಪಿನೆಸ್. ಮಾಡ್ತಿರೋದು ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನನಗೆ 52,000 ಸಂಬಳ ಬರುತ್ತೆ, ನನಗೆ ಪೆನ್ಷನ್ 35,000 ಬರುತ್ತೆ, ಅಥವಾ ನಾನು ಇಷ್ಟು ದೊಡ್ಡ ಮನೆ ಇಟ್ಕೊಂಡಿದ್ದೀನಿ. ಯಾವುದಾದ್ರು ಲಿಮಿಟ್ಲೆಸ್ ಇದೆಯಾ? ಇವತ್ತಿನ ರಿಚೆಸ್ಟ್ ಪರ್ಸನ್ ಆಫ್ ದ ಹೋಲ್ ವರ್ಲ್ಡ್ ಕೇಳಿ, ಲಿಮಿಟ್ಲೆಸ್ ಹ್ಯಾಪಿನೆಸ್ ಇದೆಯಾ ಅಂತ. ಇವತ್ತಿನ ಮೋಸ್ಟ್ ಪವರ್ಫುಲ್ ಪರ್ಸನ್ ಅನ್ನ ಕೇಳಿ, ಅಧಿಕಾರದಲ್ಲಿ ಲಿಮಿಟ್ಲೆಸ್ ಹ್ಯಾಪಿನೆಸ್ ಇದೆಯಾ ಅಂತ. ಇವತ್ತಿನ ಮ್ಯಾಕ್ಸಿಮಮ್ ನಂಬರ್ ಆಫ್ ಫಾಲೋವರ್ಸ್ ಇನ್ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಕೇಳಿ, ಅನ್ಲಿಮಿಟೆಡ್ ಹ್ಯಾಪಿನೆಸ್ ಇದೆಯಾ ಅಂತ. ಇಲ್ಲ. ಯಾಕಾಗಿದ್ರೆ? ಯಾಕೆ ಅದೇ ತೃಪ್ತಿ ಇಲ್ಲ. ಯಾಕೆ ತೃಪ್ತಿ ಇಲ್ಲ? ಪರಿಪೂರ್ಣ ತೃಪ್ತಿ ಯಾಕಿಲ್ಲ? ಇನ್ನೂ ಬೇಕು ಅಂತಿದೆ ಆಸೆ. ವೆರಿ ನೈಸ್ ಪಾಯಿಂಟ್. ಅಂದರೆ ಇದೆಲ್ಲವೂ ಕೂಡ ಪರಿಪೂರ್ಣತೆಯನ್ನು ತಂದುಕೊಡೋದಲ್ಲ. ಗೊತ್ತಾ ಎಲ್ಲರಿಗೂ? ಗೊತ್ತಾ ಸರ್? ಆದರೂ ಅದನ್ನೇ ಮಾಡ್ತಾ ಇದ್ದೀವಿ ಸರ್. ನಾನು ಹುಡುಕ್ತಾ ಇರೋದು ಲಿಮಿಟ್ಲೆಸ್, ಮಾಡ್ತಾ ಇರೋದು ಲಿಮಿಟೆಡ್. ನಾನೊಬ್ಬ ಜೀವ ಅಂತ ಅಂದ್ಕೊಂಡಾಗ, ಜೀವ ಲಿಮಿಟೆಡ್ ಜೀವನ, ಫೈನೈಟ್ ಜೀವ. ನಾನು ಎಷ್ಟು ವರ್ಷ ಬದುಕ್ತೀನಿ? 70, 80, 100? ಸರ್ ಅಷ್ಟೆಲ್ಲ ದೊಡ್ಡ ನಂಬರ್ ಹೇಳ್ಬೇಡಿ ಸರ್. 100 ವರ್ಷ, ಫೈನೈಟ್ ನಂಬರ್ ಆಫ್ ಇಯರ್ಸ್. ಎಷ್ಟು ಶಕ್ತಿ ಇದೆ? ಫೈನೈಟ್ ಎನರ್ಜಿ. ಎಷ್ಟು ಎಫರ್ಟ್ ಹಾಕ್ಬೋದು? ಅದಿನ್ನೂ ಕಡಿಮೆ, ಫೈನೈಟ್ ಎಫರ್ಟ್. ಫೈನೈಟ್ ಜೀವ ಫೈನೈಟ್ ಟೈಮಲ್ಲಿ ಫೈನೈಟ್ ಎಫರ್ಟ್ಸ್ ಹಾಕಿ ಫೈನೈಟ್ ಕರ್ಮ ಮಾಡಿದಾಗ ಇನ್ಫಿನಿಟ್ ರಿಸಲ್ಟ್ಸ್ ಬರುತ್ತೆ ಅಂತ ಅಂದ್ಕೊಂಡ್ರೆ ಅದರಷ್ಟು ಮೂರ್ಖತನ ಇನ್ನೊಂದಿಲ್ಲ. ಅದರರ್ಥ ನಾವೆಲ್ಲ ಮೂರ್ಖರೇ. ಶಂಕರಾಚಾರ್ಯರು ಇದನ್ನೇ ಹೇಳೋದು, ಭಜಗೋವಿಂದ ಮೂಢಮತೆ ಮೂರ್ಖರೇ, ನಹಿ ರಕ್ಷತಿ. ನಾವೆಲ್ಲ ಅನ್ಕೊಂಡ್ವಿ, ನಾವು ಅದಕ್ಕೆ ಸಂಸ್ಕೃತನೇ ಓದಲ್ಲ ಸರ್. ಅವರೇ ಹೇಳ್ಬಿಟ್ಟಿರಲ್ಲ, ನಹಿ ರಕ್ಷತಿ ಡುಕ್ರಂಕರಣೆ ಅಂತ. ಅಲ್ಲಿ ಹೇಳೋದು ಡುಕ್ರಂಕರಣೆ ಅನ್ನೋದು ಧಾತುಲ್ ಬರುವಂಥದ್ದು. ಕೃ ಧಾತು ಅಂತಂದಾಗ ಕರಣೆ, ಎನಿ ಡೂಯಿಂಗ್ ಕೆನಾಟ್ ಗಿವ್ ಯು ಫುಲ್ಫಿಲ್ಮೆಂಟ್. ಕೃ ಅಂತಂದಾಗ ಕರಣ, ಮಾಡುವಂಥದ್ದು. ಎನಿ ಕರ್ಮ ವಿಲ್ ನಾಟ್ ಗಿವ್ ಯು ಫುಲ್ಫಿಲ್ಮೆಂಟ್, ದಟ್ ಇನ್ಫಿನಿಟ್. ನಾವೆಲ್ಲವೂ ಕರ್ಮದಲ್ಲೇ ಹೋಗಿ ಪ್ರಯತ್ನವನ್ನು ಮಾಡ್ತೀವಿ. ಇದು ನಮ್ಮ ಒಂದು ಮೊಟ್ಟ ಮೊದಲ ತಪ್ಪು. ಹಾಗಂತ ಇನ್ಫಿನಿಟ್ನ ಬಯಸೋ ತಪ್ಪ? ದಟ್ ಈಸ್ ಅವರ್ ನ್ಯಾಚುರಲ್ ಟೆಂಡೆನ್ಸಿ. ಅದನ್ನು ತಪ್ಪು, ನನ್ನನ್ನೇ ತಪ್ಪು ನೀವು ಹಾಗೆ ಹೋಗ್ತೀರಾ. ಕೃಷ್ಣ ಹೇಳಿದ್ರು ಅಷ್ಟೇ. ಹಾಗಾದ್ರೆ ಏನು ಮಾಡಬೇಕಿಲ್ಲಿ? ಸೀಕಿಂಗ್ ಇನ್ಫಿನಿಟ್ ಈಸ್ ಪರ್ಫೆಕ್ಟ್, ಬಟ್ ವೇರ್ ಯು ಆರ್ ಸೀಕಿಂಗ್ ಇಸ್ ದ ಮಿಸ್ಟೇಕ್. ನಾವು ಹುಡುಕುವಂಥದ್ದು ಸರಿ, ಆದರೆ ಎಲ್ಲಿ ಹುಡುಕ್ತಾ ಇದ್ದೀವಿ ಅನ್ನುವಂಥದ್ದು ಮುಖ್ಯ. ನಮಗೆಲ್ಲರಿಗೂ ಗೊತ್ತಿರುವಂಥ, ಎಲ್ಲರಿಗೂ ಪಾಪ್ಯುಲರ್ ಆಗಿರುವಂಥ ಈ ಸಣ್ಣ ಕಥೆ ಅಂದರೆ, ಒಬ್ಬಳು ಮುದುಕಿ ತನ್ನ ಮೂಗುಬಟ್ಟನ್ನು ಕಳ್ಕೊಂಡ್ಬಿಟ್ಟಿದ್ದಾಳೆ. ಒಂದು ಏನಂತ ಹೇಳ್ತಾರೆ, ವಜ್ರದ ಮೂಗುಬಟ್ಟನ್ನು ಕಳ್ಕೊಂಡಿದ್ದಾಳೆ. ಹೊರಗೆ ಬಂದು ಹುಡುಕ್ತಾಳೆ. ಸಂಜೆ ನಸುಗತ್ತಲಲ್ಲಿ ಹುಡುಕ್ತಾ ಇರುವಾಗ ಹಲವಾರು ಜನ ಸೋಷಿಯಲ್ ಸರ್ವಿಸ್ ಎಲ್ಲ, ನಾವು ಸರ್ವಿಸ್ ಮಾಡ್ತೀವಿ ಅಂತ ಎಲ್ಲರೂ ಜೊತೆಯಲ್ಲಿ ಹುಡುಕ್ತಾ ಇದ್ದಾರೆ. ಒಬ್ಬ ಹುಡುಗ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ, ಅಜ್ಜಿ ಇಷ್ಟು ಜನ ಹುಡುಕರು ಸಿಗ್ತಾ ಇಲ್ವಲ್ಲ, ಎಲ್ಲಿ ಕಳ್ಕೊಂಡೆ ಅಜ್ಜಿ ಅಂತಂದ್ರೆ, ಮನೆ ಅಡುಗೆ ಮನೇಲಿ ಕಳ್ಕೊಂಡೆ ಅಂತಾಳೆ. ಅಲ್ಲ ಅಜ್ಜಿ, ಅಲ್ಲಿ ಕಳ್ಕೊಂಡ್ಬಿಟ್ಟು ಇಲ್ಲಿ ಬಂದು ಹುಡುಕಿದ್ರೆ ಹೆಂಗೆ ಸಿಗತ್ತೆ ಅಂತಂದ್ರೆ, ಎಷ್ಟು ಚೆನ್ನಾಗಿ ನಗ್ತಾ ಇದೀವಿ. ನಮ್ಮ ಕಥೆನೂ ಇದೆ. ಕಳ್ಕೊಂಡಿರೋದು ಎಲ್ಲೋ, ಹುಡುಕ್ತಾ ಇರೋದು ಎಲ್ಲೋ. ಎಲ್ಲಿ ಹುಡುಕಬೇಕೋ ಅಲ್ಲಿ ಹುಡುಕಿದ್ರೆ ಸಿಕ್ಕಲೇಬೇಕು. ಅದನ್ನೇ ಮಾತಾಡ್ತಾ ಪ್ರೀವಿಯಸ್ ಸ್ಪೀಕರ್ ಚೆನ್ನಾಗಿ ಹೇಳಿದ್ರು. ಧರ್ಮ ಹೇಳುತ್ತೆ ಗೀತೆ, ಭಗವದ್ಗೀತೆಯನ್ನು ಉಪನಿಷತ್ ಅವರೇ ಒಂದು ಕೊಟ್ಟಂತಹ ಶ್ಲೋಕ, ಸರ್ವೋಪನಿಷತೋ ಗಾವೋ ದೊಗ್ಧ ಗೋಪಾಲ ಅಂತಾರೆ. ಆಯಿತು, ಉಪನಿಷತ್ತು ಅಂತ ಏನೋ ಹೇಳ್ತಿದ್ದಾರೆ ಸರಿ. ಉಪನಿಷತ್ ಅಂದರೆ ಅರ್ಥ ಏನು? ಇದು ಉಪನಿಷತ್ತಿನ ಸಾರ, ಬಟ್ ಉಪನಿಷತ್ ಅರ್ಥ ಏನು? ಹತ್ತಿರ. ವೆರಿ ನೈಸ್. ಉಪ ಅಂದರೆ ಹತ್ತಿರ ಇರುವಂಥದ್ದು, ಸತ್ ಅಂದರೆ ಜ್ಞಾನ, ನಿ ಅಂದರೆ ನಿಶ್ಚಯ. ಹತ್ತಿರದ ವಿಷಯದ ಬಗ್ಗೆ ನಿಶ್ಚಯ ಜ್ಞಾನ ಕೊಡೋದು ಉಪನಿಷತ್ತು. ನಿಮಗೆ ಯಾವ್ದು ಹತ್ತಿರ? ಸರ್ ನನ್ನ ಪಕ್ಕದವ್ರ ಹತ್ತಿರ ಸರ್. ಅದಕ್ಕಿಂತ ಹತ್ತಿರ ಯಾವುದು? ನನ್ನ ದೇಹ. ನನ್ನ ದೇಹಕ್ಕಿಂತ ಹತ್ತಿರ ಮನಸ್ಸಿಗಿಂತನೂ ನಾನು ಅನ್ನುವಂಥದ್ದೇ ಅಲ್ವಾ? ಆ ನಾನು ಅನ್ನುವಂಥದ್ದರ ಸತ್ಯ ಜ್ಞಾನವನ್ನು ಕೊಡೋದು ಉಪನಿಷತ್. ಅದು ಹೆಂಗೆ? ನಿಶ್ಚಯವಾಗಿ. ಅದು ಉಪನಿಷತ್. ಆ್ಯಂಡ್ ಇಲ್ಲಿ ಧರ್ಮ ಅಂತ ಅದ್ಭುತವಾಗಿ ಏನು ಧರ್ಮ ಅನ್ನುವಂಥದ್ದನ್ನು ಸ್ಥೂಲವಾಗಿ ಹೊರಗಿನ ವಿಚಾರದಲ್ಲಿ ಹೇಳಿದ್ರು. ನಾನು ಕೇಳ್ತೀನಿ, ಅಗ್ನಿಯ ಧರ್ಮ ಏನು? ಸೂರ್ಯನ ಧರ್ಮ ಬೆಳಕಿನ ಶೈನ್. ದ ನೇಚರ್ ಇಸ್ ಶೈನ್. ಅಂದರೆ ಧರ್ಮ ಅಂತಂದಾಗ ಇಟ್ ಇಸ್ ದ ನೇಚರ್, ಸ್ವರೂಪ. ಧರ್ಮ ಇಸ್ ದ ಸ್ವರೂಪ. ಇಲ್ಲಿ ಮೊದಲನೇ ಶ್ಲೋಕ ಭಗವದ್ಗೀತೆಯಲ್ಲಿ ಶುರುವಾಗೋದು ಧರ್ಮಕ್ಷೇತ್ರ ಧರ್ಮ. ಭಗವದ್ಗೀತೆಯ ಕೊನೆಯ ಶ್ಲೋಕ
ಯತ್ರ ಯೋಗೇಶ್ವರ ಕೃಷ್ಣೋ, ನೀವೇ ಹೇಳಿ, ನನಗೆ ಇದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿಲ್ಲ, ನಾನು ಹೇಳಕ್ಕೆ ಹೋಗಲ್ಲ. ಮಮ, ಸೊ ಧರ್ಮ ಮಮ, ಮಮ ಧರ್ಮ. ಮಮ ಧರ್ಮ ಅಂದರೆ ನನ್ನ ಧರ್ಮ. ನನ್ನ ಧರ್ಮ ಅಂದ್ರೆ ಏನು? ಯುದ್ಧ ಮಾಡೋದು ಅಂತನ. ನನ್ನ ಧರ್ಮ ಅಂದ್ರೆ ನನ್ನ ಸ್ವರೂಪ, ನನ್ನ ಸ್ವರೂಪವನ್ನು ತಿಳಿಸ್ಕೊಳ್ಳೋದು ಭಗವದ್ಗೀತೆ. ಅಲ್ಲಿ ಯುದ್ಧ ಮಾಡೋದು ಅಷ್ಟೇ ಆಗಿದ್ರೆ ಮೋಟಿವೇಶನ್ ಸೆಷನ್ ಕೊಡ್ತಿದ್ದ ಭಗವದ್ಗೀತೆಯಲ್ಲಿ ಕೃಷ್ಣ. ಸ್ಟ್ರಾಟಜಿಯಲ್ಲಿ ವಿನ್ ಆಗೋದಕ್ಕೆ, ಯಾಕಂದ್ರೆ ಕೃಷ್ಣ ಅರ್ಜುನ ಸ್ಟಾರ್ಟಿಂಗಲ್ಲಿ ಭಯ ಪಟ್ಕೋತಾನೆ, ನಾನು ಗೆಲ್ತೀನೋ ಅವ್ರು ಗೆಲ್ತಾರೋ ಗೊತ್ತಾಗ್ತಾ ಇಲ್ಲ, ನಾನು ಏನು ಮಾಡಲಿ ಅಂತ. ಹಾಗಿದ್ರೆ ನಿನ್ನ ಶಕ್ತಿ ಏನಂತ ತೋರಿಸಿದ ಅಥವಾ ವಾರ್ ಸ್ಟ್ರಾಟಜಿನ ಹೇಳ್ಕೊಡ್ತಿದ್ದ. ಕೃಷ್ಣ ಭಗವದ್ಗೀತೆಯಲ್ಲಿ ಯುದ್ಧ ಮಾಡೋದಕ್ಕೆ ಪ್ರೇರಣೆ ಮಾಡೋದಕ್ಕೆಲ್ಲ ಮಾಡಿದ್ದು ಸ್ವರೂಪವನ್ನು ಸ್ವರೂಪವನ್ನು ತಿಳ್ಕೊಂಡು ನೀನು ಯುದ್ಧನಾರು ಮಾಡೋ, ಯುದ್ಧನಾರು ಅದು ನಿನ್ನಿಷ್ಟ. ಸ್ವರೂಪವನ್ನು ತಿಳ್ಕೊ ಅನ್ನೋಂಥದ್ದು, ದಟ್ ಈಸ್ ವಾಟ್ ಈಸ್ ಬ್ರಹ್ಮವಿದ್ಯಾ. ಅದಕ್ಕೆ ಉಪನಿಷತ್ಸು ಬ್ರಹ್ಮವಿದ್ಯಾಯ. ಆದರೆ ಬರೀ ಬ್ರಹ್ಮವಿದ್ಯೆಯನ್ನು ಹೇಳಿಲ್ಲ, ಅದಕ್ಕೆ ಹೋಗುವಂತಹ ಮಾರ್ಗವನ್ನು ಹೇಳಿದ್ದು. ದಟ್ ಈಸ್ ಕಾಲ್ಡ್ ದಟ್ ಈಸ್ ಕಾಲ್ಡ್ ಯೋಗಶಾಸ್ತ್ರೇ. ಯೋಗಶಾಸ್ತ್ರವನ್ನು ಹೇಳ್ತೀವಿ. ಯೋಗ ಅಂತಂದಾಗ ಅಲ್ಲಿ ಕೈಕಾಲಲ್ಲಾಡಿಸುವಂಥದ್ದು ಯೋಗ ಅಲ್ಲ. ಯೋಗ ಅಂತಂದಾಗ ಮಾರ್ಗ, ಆ ಸಾಧ್ಯವನ್ನು ಪಡೆಯೋದಕ್ಕೆ ಸಾಧನೆ ಮಾಡುವಂಥದ್ದು ಯೋಗ. ಇದನ್ನು ಹೆಂಗೆ ಹೇಳ್ಕೊಟ್ಟ ಕೃಷ್ಣ? ನಾವೆಲ್ಲರೂ ಧ್ಯಾನ ಶ್ಲೋಕದಲ್ಲೇ ಬರ್ತೀವಿ. ಹಲವಾರು ಜನ ಗುರುಗಳ ಹತ್ರಕ್ಕೆ ಹೋಗ್ಬಿಟ್ಟು ಯಾಕೆ ಹೇಳ್ತಾರೆ ಅಂದರೆ, ಸರ್ ಗುರುಗಳೇ ತಲೆ ಮೇಲೆ ಒಂದು ಕೈ ಇಟ್ಬಿಡಿ, ನನಗೆ ಜ್ಞಾನ ಪಟ್ಟಂತ ಆಗ್ಬಿಡಬೇಕು ಅಂತ. ಜಗದ್ಗುರು ಕೃಷ್ಣನೇ ಮಾಡಲಿಲ್ಲ ಅದನ್ನು. ಇನ್ನೊಬ್ರು ಬಿಟ್ಟು ಮಂತ್ರೋಪದೇಶ ಕೊಡಿ ದಯವಿಟ್ಟು ಪ್ಲೀಸ್, ನನಗೆ ಅದರಿಂದಲೇ ಎಲ್ಲವೂ ಆಗುತ್ತೆ. ಮಂತ್ರೋಪದೇಶ ಓಂ ನಮೋ ಭಗವತೆ ವಾಸುದೇವಾಯ ಮಾಡು ಅಂತ ಹೇಳಲೇ ಇಲ್ಲ. ಏನು ಹೇಳ್ದ? 17 ಅಧ್ಯಾಯ ಕನ್ಸಿಸ್ಟೆಂಟಾಗಿ ಕೂತ್ಕೊಂಡು ಕೇಳಿಸ್ಕೊ, ನಿನ್ನ ಸ್ವರೂಪವನ್ನು ಅರ್ಥ ಮಾಡ್ಕೊ, ಆ್ಯಂಡ್ ಅದನ್ನು ನಿನ್ನ ಅನುಭವದಲ್ಲಿ ಗುರುತಿಸ್ಕೊ, ಆಗ ಗೊತ್ತಾಗತ್ತೆ ನೀನು ಯಾರು ಅಂತ. ಅವನು ಸುಮ್ಮನೆ ಯಾವುದೇ ರೀತಿಯಲ್ಲಿ ಇವತ್ತಿನ ರೀತಿಯಲ್ಲಿ ಫಾಸ್ಟ್ ಟ್ರ್ಯಾಕಲ್ಲಿ ಮಾಡೋಂಥ ಫಾಸ್ಟ್ ಫುಡ್ ತರದವನಲ್ಲ. ಯಾವ ರೀತಿ ಇರಬೇಕೋ ಆ ರೀತಿಯಲ್ಲಿ ಹೋಗಬೇಕು. ಅದನ್ನು ಅವನ ಒಂದು ನಿಂತಹ ರೀತಿಯಲ್ಲೇ ಹೇಳ್ದ ಅನ್ನೋದನ್ನು ಧ್ಯಾನ ಶ್ಲೋಕದಲ್ಲೇ ಬರುತ್ತೆ. ಏನಂತಂದರೆ, ನಮಗೆ ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರೈಕ ಪಾಣಯೇ, ಆಮೇಲೆ ಜ್ಞಾನ ಮುದ್ರಾಯ ಕೃಷ್ಣಾಯ. ದಿಸ್ ಇಸ್ ಕಾಲ್ಡ್ ಜ್ಞಾನ ಮುದ್ರಾ. ಇದನ್ನು ಹಿಡಿದೇ ತೋರಿಸಿದಾನೆ ನಿಮ್ಮ ಸ್ವರೂಪ ಏನು ಅಂತ. ಸರ್ ಇದನ್ನು ಹಿಡಿದ್ರೆ ಏನು ಸ್ವರೂಪ ಗೊತ್ತಾಗತ್ತೆ? ಇದನ್ನೆಲ್ಲ ನಾವು ಅಂದ್ಕೊಂಡಿದ್ವಿ ಯೋಗದಲ್ಲಿ ಮುದ್ರೆ ಅಂದರೆ ಎನರ್ಜಿ ಕನ್ಸರ್ವೇಷನ್ ಆಗುತ್ತೆ, ನನಗೆ ಆರೋಗ್ಯ ಹೆಚ್ಚಾಗತ್ತೆ ಇದು ಅಂತ. ಅದೆಲ್ಲ ಮಾಡಿ ಖಂಡಿತ ಆಗತ್ತೆ, ಆದರೆ ಇದು ಅದರದಲ್ಲ ಉದ್ದೇಶ. ಇದರ ಉದ್ದೇಶ ಏನು ಅಂತಂದಾಗ, ಇದು ಅಂಗುಷ್ಟ. ಉಪನಿಷತ್ ಕಠೋಪನಿಷತ್ತಲ್ಲಿ ಹೇಳುತ್ತೆ, ಅಂಗುಷ್ಟ ಮಾತ್ರ ಪುರುಷ ಮಧ್ಯೆ ಆತ್ಮನಿಷ್ಠತಿ. ಆತ್ಮಸ್ವರೂಪ, ಪರಮಾತ್ಮ ಸ್ವರೂಪ. ಯಾಕೆಂದರೆ ವಿತೌಟ್ ದಿಸ್ ನಥಿಂಗ್ ಕ್ಯಾನ್ ಬಿ ಡನ್. ಇಡೀ ಜಗತ್ತಿನಲ್ಲಿ ಯಾವುದಾದರೂ ಒಂದು ಪ್ರಾಣಿ, ನಾವು ಕೂಡ ಪ್ರಾಣಿ, ಯಾಕೆ ನಮಗೂ ಪ್ರಾಣ ಇದೆ, ಪ್ರಾಣಿ ಇದನ್ನು ಮಾಡಬಹುದು ಅಂದರೆ ದಟ್ ಈಸ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್. ಯಾವ ಒಂದು ಜೀವಿಯೂ ಕೂಡ ಸಾಧಿಸೋಕ್ಕಾಗಲ್ಲ. ಇದು ಅಂಗುಷ್ಟ ಮಾತ್ರ ಪುರುಷ. ಇದು ತರ್ಜನಿ, ತೋರ್ಬೆರಳು, ತರ್ಜನಿ ಅಂದರೆ ತರ್ಜಯತಿ, ಬರೀ ಥ್ರೆಟನಿಂಗ್. ಹಿಂಗೆ ಮಾಡ್ತೀಯ ನೀನು, ನೋಡ್ಕೋತೀನಿ ಬಾಚೆ, ನಾನು ಯಾರು ಗೊತ್ತಾ, ಒಂದು ಅಹಂಕಾರ ಅಥವಾ ಇನ್ನೊಂದು ಕಡೆ ಅಕ್ಯೂಸ್ ಮಾಡುವಂಥದ್ದು. ಇದು ಜೀವ, ತೋರ್ಬೆರಳು ಜೀವ. ಈ ತೋರ್ಬೆರಳು ಪ್ರಾಬ್ಲಮ್ಮು. ನಮಗೆಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ ಯಾಕೆಂದರೆ ಯಾವಾಗಲೂ ಇದರ ಅಸೋಸಿಯೇಷನು ಈ ಮೂರು ಜೊತೆಗೆ ಏನಪ್ಪ ಇರು ಅಂದರೆ 3 ಜನ ಕಳ್ಳರು, ಸತ್ವ ರಜಸ್ ತಮಸ್. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ 3 ಜನ ಹೆಂಗೆ ಕಳ್ಳರು ಅಂತ. ಗೀತೆದೇನೆ ವಿಷಯ ಹೇಳಿ ಏನು ಅಂತಂದಾಗ, ಒಬ್ಬ ವ್ಯಕ್ತಿ ಕಾಡಿನಲ್ಲಿ ಹೋಗ್ತಾ ಇದ್ದಂತೆ, ಒಂದಷ್ಟು ವಸ್ತು ವಿಷಯಗಳನ್ನೆಲ್ಲ ಇಟ್ಕೊಂಡು 3 ಜನ ಗೂಂಡಾಗಳು ಬರ್ತಾರೆ, ರೌಡಿಗಳು ಬರ್ತಾರೆ, ಹಿಡ್ಕೊಳ್ತಾರೆ. ಒಬ್ಬ ಅಂತಾನೆ ಸಾಯಿಸಾಕೋಣ ಎಲ್ಲ ಕಿತ್ಕೊಂಡ್ಬಿಟ್ಟು ಅಂತ. ಹಾಗೆ ಇನ್ನೊಬ್ಬ ಅಂತಾನೆ ಸಾಯಿಸೋದಕ್ಕೆ ಕಿತ್ಕೊಳ್ಳೋಣ, ಕಟ್ ಹಾಕ್ಬೇಡ ಹೋಗೋಣ ಅಂತ. 3 ಅಂತಾನೆ ನಮಗೇನು ಬೇಕಾದ್ರು ತಗೊಳ್ಳೋಣ, ಅದನ್ನ ಯಾಕೆ ಮಾಡ್ಬೇಕು, ಕಿತ್ಕೊಳ್ಳೋದಲ್ಲ ಅಂದರೆ ಕಟ್ ಹಾಕೋದಲ್ಲ ಏನು ಅಂತ ಹೇಳ್ಬಿಟ್ಟು ಅವರಿಬ್ಬರು ಆ ಕಡೆ ಹೋದ್ಮೇಲೆ ಬಾಪ್ಪ ಇಲ್ಲಿ ಅಂತ ಹೇಳಿ ನೋಡಲ್ಲಿ ನೀನು ಹೋಗ್ಬೇಕಾರೋ ಗ್ರಾಮ ಅಂತ ಹೇಳಿ ತೋರಿಸ್ತಾರಂತೆ. ಈಗ ಹೇಳು 3 ಜನದಲ್ಲಿ ಯಾರು ಬೆಸ್ಟು ಅಂತ ಕೇಳ್ತಾರೆ ರಾಮಕೃಷ್ಣರು. ಎಲ್ಲರೂ ಏನಂತೀವಿ 3ನೇವನು ಅಂತ. ಅವ್ರಂತಾರೆ ಖಂಡಿತ ಬೆಸ್ಟು, ಆದರೆ 3ನೇವನು ಕಳ್ಳ. ತಮಸ್ಸು ರಜಸ್ಸು ಸತ್ವ 3 ಜನ, ಈ 3ರ ಜೊತೆಗೆ ಅಂಟುಕೊಂಡಿರೋವರೆಗೂ ಪ್ರಾಬ್ಲಮ್. ಈ 3 ಶರೀರತ್ರಯ ಅಂದರೆ ಸ್ಥೂಲ ಶರೀರ, ದಟ್ ವಿ ಕ್ಯಾನ್ ಸಿ, ದಟ್ ಯು ಕ್ಯಾನ್ ಸಿ. ಸೂಕ್ಷ್ಮ ಶರೀರ, ದಟ್ ಐ ಅಲೋನ್ ಕ್ಯಾನ್ ಎಕ್ಸ್ಪೀರಿಯನ್ಸ್, ನನ್ನ ಮನಸ್ಸು. ಕಾರಣ ಶರೀರ ನನಗೂ ಗೊತ್ತಿಲ್ಲ, ಬಟ್ ಇರೋದು ಸತ್ಯ, ಅಜ್ಞಾನ. ಈ 3ರ ಜೊತೆಗಿರುವಂಥದ್ದು ಅವಸ್ಥಾತ್ರಯ, ಯಾವುದನ್ನಾರು ಇಟ್ಕೊಳ್ಳಿ, ಆ 3ರ ಜೊತೆ ಎಲ್ಲಿಯವರೆಗಿರುತ್ತೋ ಈ ಜೀವ ಅನ್ನುವಂಥದ್ದು ಪ್ರಾಬ್ಲಮ್. ಯಾವಾಗ ಡಿಸ್ಅಸೋಸಿಯೇಟ್ ಆಗಿ ಅಸೋಸಿಯೇಟ್ ಆಗುತ್ತೋ ಆಗ ಜೀವ ಆತ್ಮ ಐಕ್ಯ. ದಟ್ ಈಸ್ ಶೂನ್ಯ ಅಲ್ಲ, ಪೂರ್ಣ. ದಿಸ್ ಇಸ್ ಕಾಲ್ಡ್ ಪೂರ್ಣತಾ. ದೆರ್ ಇಸ್ ನೋ ಬಿಗಿನಿಂಗ್, ದೆರ್ ಇಸ್ ನೋ ಎಂಡ್. ಈ ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಡಿಸ್ಅಸೋಸಿಯೇಟ್ ಮಾಡಬೇಕು, ಅಸೋಸಿಯೇಟ್ ಮಾಡಬೇಕು. ನಾವು ಮಾಡಿದ್ದೀವಲ್ಲ ಸರ್, ಹೌದು ನಾವು ಮಾಡಿದ್ದೀವಿ. ಡಿಸ್ಅಸೋಸಿಯೇಟ್ ಫ್ರಮ್ ಗಾಡ್, ಅಸೋಸಿಯೇಟ್ ವಿತ್ ವರ್ಲ್ಡ್. ಯಾವಾಗ ನಾವು ಉಲ್ಟಾ ಮಾಡ್ತೀವೋ, ರಿವರ್ಸ್ ಮಾಡ್ತೀವೋ, ಆಗ ಪರಿಪೂರ್ಣತೆ ಅರ್ಥ ಆಗುತ್ತೆ. ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಅದ್ಭುತವಾಗಿ ಹೇಳುವಂಥದ್ದು.
ಹಲವಾರು ಜನ ಇಲ್ಲಿ ಕನ್ನಡಕ ಇದ್ದೀವಿ. ಇದು ಯಾವ ರೀತಿ ಜ್ಞಾನ ಅಂತಂದಾಗ, ಯಾವತ್ತಾರು ಯಾರು ಕನ್ನಡಕನ ತಲೆ ಮೇಲೆ ಇಟ್ಕೊಂಡು ಮರ್ತಿರೋಂಥದ್ದು ಎಕ್ಸಾಂಪಲ್ ಯಾರು ಇದೆಯಾ? ಹುಡುಕ್ತಾ ಇರೋಂಥದ್ಯಾ? ಜೋ ಒಳಗೆ ಕೀ ಇಟ್ಕೊಂಡ್ಬಿಟ್ಟು ಎಲ್ಲಿ 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 ಮನೆಯವ್ರಿಗೆಲ್ಲ ಫೋನ್ ಮಾಡ್ಬಿಟ್ಟು ಎಲ್ಲಿ ಇಟ್ಟಿದ್ಯಾ ಅಂತಿಲ್ಲ ಮಾಡಿದ್ದೀರಾ? ಈಗ ಆಮೇಲೆ ನಿಮ್ಗೆ ಯಾರೊಬ್ರು ಮುಂದೆ ಹೇಳ್ತಾರೆ, ಮೇಡಮ್ ನಿಮ್ಮ ತಲೆ ಮೇಲೆ ಕನ್ನಡಕ ಇದೆ. ಓ ಸಿಕ್ತು ನನಗೆ ಅಂತ ಆಗಿದೆಯಾ ಅನುಭವ? ಈಗ ಹೇಳಿ, ಇದು ಯಾವ್ದಾದ್ರು ಕರ್ಮದಿಂದ ಬಂದಂಥದ್ದ, ಜ್ಞಾನದಿಂದ ಬಂದಂಥದ್ದ? ನೀವು ಹುಡುಕಿದ್ದೆಲ್ಲವೂ ಕರ್ಮ, ಎಲ್ಲೂ ಸಿಕ್ಲಿಲ್ಲ ಅನ್ನೋದಿದ್ದು ಕರ್ಮ. ಕೊನೆಗೆ ಯಾರೊಬ್ರು ಬಂದ್ಬಿಟ್ಟು ಹೇಳಿದ್ರಲ್ಲ, ಸರ್ ನಿಮ್ಮ ತಲೆ ಮೇಲೆ ಇದೆ ಅಂತ. ಓ ಸಿಕ್ತು ಅಂದ್ರಿ, ಸಿಕ್ತು ಅಂತ ಅಂದ್ರಿ ತಾನೆ? ನಿಜ ಹೇಳಿ, ಸಿಕ್ತಾ ನಿಮಗೆ? ಯಾಕೆ ಸಿಕ್ಲಿಲ್ಲ? ಅಲ್ಲೇ ಇತ್ತು, ಕಳ್ಕೊಂಡಿದ್ರೆ ತಾನೇ ಸಿಗೋದು. ಅಲ್ಲೇ ಇದ್ದಿದ್ದದು, ಗುರುತಿಸ್ಕೊಂಡಂಥದ್ದು. ಇದು ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ. ತತ್ವಮಸಿ ಅಂತ ಏನು ಹೇಳಿದ್ರು, ಆ ವಿಚಾರ ಏನು ಅಂತಂದ್ರೆ ಬ್ರಹ್ಮವನ್ನ ಪಡೆಯೋದಲ್ಲ, ಬ್ರಹ್ಮವಾತಾ ಹೋಗೋದಲ್ಲ. 99% ಆಯ್ತು ಬ್ರಹ್ಮ. ಇವತ್ತು ನಾನು 100 ಒಂಚೂರು ಬಾಕಿ ಇದೆ. ತತ್ವಮಸಿ ಅಂದಾಗ ಯು ಆರ್ ಆಲ್ರೆಡಿ ದಟ್. ಇಟ್ ಇಸ್ ನಾಟ್ ಯು ವಿಲ್ ಬಿಕಮ್ ಬ್ರಹ್ಮನ್, ಯು ಆರ್ ಆಲ್ರೆಡಿ ದಟ್. ಆದರೆ ಏನು ಹಾಗಾದ್ರೆ ಪ್ರಾಬ್ಲಮ್ಮು? ಗೊತ್ತಿಲ್ಲ, ಅದು ಪ್ರಾಬ್ಲಮ್. ಯಾಕೆ ಗೊತ್ತಿಲ್ಲ? ನಿಮಗೆ ಚೈನೀಸ್ ಲ್ಯಾಂಗ್ವೇಜ್ ಬರುತ್ತೆ, ಯಾಕೆ ಗೊತ್ತಿಲ್ಲ? ಕಲ್ತಿಲ್ಲ ಅಷ್ಟೇ. ನಿಮ್ಗಾಗಿ ನೀವು ಯಾಕೆ ತಿಳ್ಕೊಂಡಿಲ್ಲ? ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ, ತಿಳ್ಕೊಂಡಿಲ್ಲ ಅಷ್ಟೇ, ಇನ್ನೇನು ಇಲ್ಲ. ಹಾಗಾದರೆ ಈ ಅಜ್ಞಾನವನ್ನು ಹೋಗಿಸ್ಕೊಳ್ಳುವಂಥದ್ದು ಹೇಗೆ? ಇವತ್ತು ಒಂದು ಪ್ರಾಕ್ಟಿಕಲ್ ಆಗಿ, ಯಾಕೆಂದರೆ ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಕೇಳ್ತಾ ಇದ್ದೆ, ಯಾವ ರೀತಿ ತಗೋಬೇಕು ಸೆಷನ್ ಅಂತ. ನಮ್ದೆಲ್ಲ ಸ್ವಲ್ಪ ಇಂಟೆಲೆಕ್ಚುಯಲ್ ಸರ್, ಸ್ವಲ್ಪ ಲಾಜಿಕಲ್ ಆಗಿರಬೇಕು, ಸುಮ್ಮನೆ ಭಜನೆ ಮಾಡಿ ಇದೆಲ್ಲ ಅಲ್ಲ, ಸ್ವಲ್ಪ ಇಂಟೆಲೆಕ್ಚುಯಲ್ ಫರ್ವರ್ ಇರಬೇಕು. ಆ ಥರದಲ್ಲಿ ಏನಾದ್ರು ಮಾಡೋಕ್ಕಾಗ್ತದೆ? ಗೀತೆಯಲ್ಲಿ ಹೇಳಿರೋದೇ ಅದು, ಇನ್ನೇನು ಲಾಜಿಕಲ್ ರೀಸನಿಂಗ್ ಅಲ್ಲೇ ಇರುವಂಥದ್ದು. ಆ ರೀತಿಯಲ್ಲೇ ಇವತ್ತು ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈ ಯಾವ ರೀತಿ ಅಂತಂದಾಗ, ಭಗವದ್ಗೀತೆ ಯಾವುದೇ ಒಂದು ಅದ್ಭುತವಾದಂತಹ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್ನ ಬಯಸಲ್ಲ. ಓ ಈ ಎಕ್ಸ್ಪೀರಿಯನ್ಸ್ಗೆ ಹೋದರೆ ನಿಮ್ಗೆ ಸಿಗುತ್ತೆ ಅಂತ. ವೇದಾಂತ ಯಾವತ್ತೂ ಆರ್ಡಿನರಿ ಎಕ್ಸ್ಪೀರಿಯನ್ಸ್ನ ತಗೊಂಡು ಅದರಲ್ಲಿ ಎಕ್ಸ್ಟ್ರಾರ್ಡಿನರಿ ವಿಚಾರ ಮಾಡುವಂಥದ್ದು. ದಟ್ಸ್ ವಾಟ್ ಜಿಡ್ಡು ಕೃಷ್ಣಮೂರ್ತಿ ಇರಬಹುದು, ಆನಿ ಬೆಸೆಂಟ್ ಇರಬಹುದು, ಎಲ್ಲವೂ ಕೂಡ ಏನಂದರೆ ಅನಲೈಸಿಂಗ್ ದ ಎವ್ರಿಡೇಸ್ ಎಕ್ಸ್ಪೀರಿಯನ್ಸ್. ಅದನ್ನು ವಿಚಾರ ಮಾಡಿದಾಗ ಸತ್ಯ ಅಲ್ಲಿ ಕಾಣಬೇಕು, ಇನ್ನೆಲ್ಲೋ ಹೋಗಿ ಕಾಣಲ್ಲ. ಯಾಕಂದ್ರೆ ಇವತ್ತಿನ ಸಮಾಜದಲ್ಲಿ ನೀವು ನೋಡಿದ್ರೆ, ಯಾರು ನಾನು ಸಮಾಧಿಗೆ ಹೋದೆ, ನಂದು ಅನುಭವ ಹಿಂಗಾಯ್ತು, ನೀವು ಹುಡುಕ್ ನೋಡಿ. ಆಮೇಲೆ ಇಂಟರ್ನೆಟ್ಟಲ್ಲಿ ಸೈಕಡೆಲಿಕ್ಸ್ ಅಂತ ಬರುತ್ತೆ, ಡ್ರಗ್ಸ್ಗಳು. ನಿಮ್ಗೇನು ಸಮಾಧಿ ಅನುಭವ ಆಯ್ತೋ ಅದನ್ನು ಡ್ರಗ್ಸಲ್ಲಿ ಬರೆಸ್ಬೋದು. ಅಷ್ಟೆಲ್ಲ ಕಷ್ಟಪಟ್ಟು ಯೋಗ ಯಾಕೆ ಮಾಡಬೇಕು, ನಾನು ಡ್ರಗ್ಸ್ ತೊಗೋತೀನಿ ಅಂತಾರೆ. ಅದು ಡಿಪೆಂಡೆನ್ಸಿ ಕ್ರಿಯೇಟ್ ಆಗುತ್ತೆ, ಇದು ನನ್ನಂದೇನೆ ಆಗುತ್ತೆ. ಇದೆಲ್ಲ ಬೇರೆ ಬೇರೆ ಯೋಗದ ಬಗ್ಗೆ ಪಾಸಿಟಿವ್ಸ್ ಇದೆ. ನಾನು ಅದನ್ನು ಯಾವತ್ತೂ ನಾನು ಇದನ್ನು ಹೇಳ್ತಿಲ್ಲ. ಇವತ್ತು ನಾನು ಜ್ಞಾನದ ಬಗ್ಗೆ ಹೆಚ್ಚು ಹೇಳ್ತಾರೆ ಅಂದರೆ ಅದನ್ನು ಕಡಿಮೆ ಮಾಡ್ತಾ ಇದ್ದೀನಿ. ಹಲವಾರು ಜನ, ನನಗೆ ಗೊತ್ತಾ, ದೇವರು ದರ್ಶನ ಆಯಿತು, ಮನಸ್ಸಿನಲ್ಲಿ ಬಂದು ಈ ರೀತಿ ಕೊಟ್ಟ, ಹೇಳ್ದ, ಈ ರೀತಿ ಸೌಂಡ್ ಬಂತು ಹೇಳ್ತಾರೆ. ಏನೋ ಹುಚ್ಚು ಹಿಡಿದಿರ್ಬೇಕು. ರಾಮಕೃಷ್ಣ ಪರಮಹಂಸರಿಗೆ ಅಂದಂಥದ್ದು ಹುಚ್ಚು, ಏನು ನರ್ವಸ್ ಸಿಸ್ಟಮ್ ಬ್ರೇಕ್ ಡೌನ್ ಆಗಿರುತ್ತೆ ಅಷ್ಟೇ, ಇನ್ನೇನು ಅಲ್ಲ ಅಂತ. ಇವತ್ತಿನ ಒಂದು ಇಂಟೆಲೆಕ್ಚುಯಲ್ ಆಡಿಯನ್ಸ್ಗೆ AI, ರೊಬೋಟಿಕ್ಸ್, ಎಂಥದ್ದೇ ನ್ಯೂರೋಸೈನ್ಸ್, ಇಂಥದ್ರಲ್ಲೂ ನಿಲ್ಲಬಹುದಾಗಿರುವಂಥದ್ದು ಒಂದು ಅಂದರೆ ವೇದಾಂತ. ಯಾಕೆಂದರೆ ಅದು ಯಾವುದೇ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸೇ ಆಗಲಿ ಅಥವಾ ಯಾವುದೋ ಒಂದು ಇರಬಹುದಾದಂತಹ ಬಗ್ಗೆ ನಂಬಿಕೆ ಅಲ್ಲ, ಇರುವುದರ ಬಗ್ಗೆ ಗುರುತಿಸುವಂಥದ್ದು. ರೆಕಗ್ನೈಸಿಂಗ್ ದ ಎವರ್ ಎಕ್ಸಿಸ್ಟಿಂಗ್ ಫ್ಯಾಕ್ಟ್. ಇದನ್ನು ಹಾಗಾದ್ರೆ ಹೇಗೆ ಮಾಡೋದು ಅನ್ನೋದಾದರೆ, ಕೃಷ್ಣ ಗೀತೆಯಲ್ಲಿ 13ನೇ ಅಧ್ಯಾಯ ಕ್ಷೇತ್ರಜ್ಞ ಯೋಗ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇರುವಂಥದ್ದನ್ನು 2 ಭಾಗವಾಗಿ ಮಾಡ್ತಾನೆ. ಒಂದನ್ನು ಕ್ಷೇತ್ರ, ಇನ್ನೊಂದನ್ನು ಕ್ಷೇತ್ರಜ್ಞ. ಭಾಗ ಮಾಡೋದು ಅಂದ್ರೆ ಹಾಗಾದ್ರೆ ಈ ಕಡೆ ಅರ್ಧ, ಈ ಕಡೆ ಅರ್ಧ ಮಾಡಬೇಡ ಅಂದರೆ ಅಲ್ಲ. ಕ್ಷೇತ್ರಜ್ಞಯೋರೇವಂ, ಯಾರಿಗಾರು ಗೊತ್ತಾ, ಅಂತರಂ ಜ್ಞಾನಚಕ್ಷುಷ. ಇದರ ಅಂತರ ಎಲ್ಲಿ? ಜ್ಞಾನಚಕ್ಷುಷಲ್ಲಿ. ಹುಡುಕಿದ್ರೂ ಸಿಗಲ್ಲ. ಇದು ಕ್ಷೇತ್ರ, ಇದು ಕ್ಷೇತ್ರಜ್ಞ ಅಂತ ನೀವು ಮಾಡೋಕ್ಕೆ ಆಗಲ್ಲ. ಹೇಗೆ ಅಂದರೆ, ನೀವು ಅಕ್ಕಿ ಕಾಳಲ್ಲಿ ಒಂದಷ್ಟು ಕಲ್ಲಿದ್ದರೆ ಅಕ್ಕಿ ಕಾಳು ಒಂದು ಕಡೆ, ಕಲ್ಲೊಂದು ಕಡೆ ಮಾಡ್ತಾರಲ್ಲ. ಇದು ಇರೋದ್ರಲ್ಲೇ ಆ ಜ್ಞಾನ ಚಕ್ಷುಸ್ಸನ್ನು ಅದರಲ್ಲಿ ನೋಡಿದಾಗ ಗೊತ್ತಾಗೋದು. ನಿಮಗೆ ಉದಾಹರಣೆ ಹೇಳ್ತೀನಿ. ಮೇಡಮ್ ಹತ್ರ ಕೈನಲ್ಲಿ ಬಳೆ ಇದೆ, ಇನ್ನೊಬ್ರ ಹತ್ರ ಸರ ಇದೆ, ಇನ್ನೊಬ್ರ ಹತ್ರ ಓಲೆ ಇದೆ, ಇದೆಲ್ಲ ಇದೆ. ಇದೆಲ್ಲವೂ ಕೂಡ ಬೇರೆ ಬೇರೆ ಕಾಣಿಸ್ತಾ ಇದೆ. ನೀವು ಇದನ್ನೆಲ್ಲ ಹೋಗಿ ಒಬ್ಬರು ಹೇಳಿ, ನನಗಿದು ನಮ್ಮ ಮದುವೆ ಆದಾಗ ನಮ್ಮ ತಾಯಿ ಮನೆಯಿಂದ ಕೊಟ್ಟಿದ್ದು ನಂಗೆ ತುಂಬ ಇಂಪಾರ್ಟೆಂಟು, ಅದು ಕಷ್ಟ ಇದೆ ಇದನ್ನೀಗ ನನಗೆ ಕೊಡೋಕ್ಕೆ ಅಂತ. ಇನ್ನೊಬ್ಬರು, ಇದು ದೇವ್ರದ್ದು ನನ್ನ ವಿಗ್ರಹ ಹಿಂಗೆ ಇಟ್ಕೊಂಡಿದ್ದೀನಿ ಅಂತ. ಇದನ್ನೆಲ್ಲ ತೊಗೊಂಡು ಹೋಗಿ ಇಲ್ಲಿ ಪಕ್ಕದಲ್ಲಿರುವಂಥ ಪಾನ್ ಬ್ರೋಕರ್ ಹತ್ರ ಹೋಗಿ ಅವನೇನಂತಾನೆ, ಎಲ್ಲ ತೊಗೊಂಡು ಒಟ್ಟಿಗೆ ಹಾಕ್ತಾರೆ. ಏನಪ್ಪ ಇದು, ಕಾಲಿಗೆ ಹಾಕೋ ಗೆಜ್ಜೆಗೂ ತಲೆಗೆ ಹಾಕೋ ಕಿರೀಟಕ್ಕೂ ವ್ಯತ್ಯಾಸ ಇಲ್ಲ ಅಂದರೆ, ನಿಮ್ಮಲ್ಲಿ ವ್ಯತ್ಯಾಸ ಅದು, ನನ್ನಲ್ಲಿ ಎಲ್ಲ ಚಿನ್ನ ಒಂದೇ. ಅವನಿಗೆ ಹಂಗಾರೆ ಕಾಣಿಸ್ತಾ ಇಲ್ವಾ ಅಲ್ಲಿ ಚಿನ್ನ? ಆದರೆ ಒಡವೆಗಳು ಏನು ಕಾಣಿಸ್ತಾ ಇಲ್ವಾ? ಕಾಣಿಸೋ ದೃಷ್ಟಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಅದನ್ನೆಲ್ಲ ಯಾವ ದೃಷ್ಟಿಯಿಂದ ನೋಡ್ತಿದ್ದೇನೆ? ಚಿನ್ನದ ದೃಷ್ಟಿ. ಅದು ಯಾವ ದೃಷ್ಟಿ?
ಜ್ಞಾನದ ದೃಷ್ಟಿ, ಎಲ್ಲವೂ ಚಿನ್ನವೇ ಅನ್ನುವಂತಹ ಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಎಲ್ಲ ಏಕವಾಯಿತು. ನಾಮ ರೂಪ ವ್ಯವಹಾರದ ದೃಷ್ಟಿಯಿಂದ ವ್ಯತ್ಯಾಸ, ಸತ್ಯ ವಸ್ತು ಇಲ್ಲಿರೋದು ಒಂದೇ. ಹಾಗಾಗಿ ಇಲ್ಲಿ ಇರುವಂತಹ ಜಗತ್ತು ಏನಿದೆಯೋ ಅದನ್ನು ಎರಡು ಭಾಗವಾಗಿ ಮಾಡೋದು, ಕ್ಷೇತ್ರ ಕ್ಷೇತ್ರಜ್ಞ. ಈ ಕ್ಷೇತ್ರಜ್ಞವನ್ನು ನೀನು ತಿಳಿದ್ರೆ ಕ್ಷೇತ್ರಜ್ಞನ್ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ, ಒನ್ ರಿಯಾಲಿಟಿ ಎಕ್ಸಿಸ್ಟಿಂಗ್ ಥ್ರೂ ಔಟ್ ಆ್ಯಂಡ್ ಯು ಆರ್ ದಟ್. ಇದನ್ನು ಅರ್ಥ ಮಾಡ್ಕೋಬಹುದು ಅಂತಾರೆ. ಇದನ್ನು ಹೇಗೆ ಅನ್ನೋದನ್ನು ನಾನು ಶ್ಲೋಕ ಬೈ ಶ್ಲೋಕ ತಗೊಳ್ಳಲ್ಲ, ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಇವಾಗ ನಿಮ್ಮನೆ ತಗೊಳ್ಳೋಣ, ಯಾವುದಾದ್ರು ಒಂದು ವಸ್ತು. ಹಾಂ, ಏನಿದು? ಪೆನ್. ನೋಡ್ತಾ ಇರೋರು ಯಾರು? ನಾನು ಅಂತ ಅನ್ಕೋಣ. ಯಾಕಂದ್ರೆ ಎಲ್ಲರೂ ನಾನು ನೋಡ್ತಾ ಇದ್ದೀನಿ, ನೀವು ನೋಡ್ತಾ, ಪ್ರತಿಯೊಬ್ಬರು. ನಾನು ನೋಡ್ತಾ ಇದ್ದೀನಿ, ಪೆನ್ನನ್ನು ನೋಡ್ತಾ ಇದ್ದೀನಿ, ಹೌದಾ? ಕೃಷ್ಣ ಕ್ಷೇತ್ರಜ್ಞ ಅಥವಾ ಕ್ಷೇತ್ರ ಅಂತಂದಾಗ, ಕ್ಷೇತ್ರ ಅಂದರೆ ತಿಳಿಯಲ್ಪಡುವಂಥದ್ದು, ಕ್ಷೇತ್ರ ತಿಳ್ಕೊಳ್ಳುವಂಥ ವಿಷಯಿ. ಎಕ್ಸ್ಪೀರಿಯನ್ಸರ್, ಎಕ್ಸ್ಪೀರಿಯನ್ಸ್ಡ್ ಅಂತ ಡೆಫಿನೇಷನ್ ಕೊಡ್ತಾರೆ. ಆರ್ ಯು ಎಕ್ಸ್ಪೀರಿಯನ್ಸಿಂಗ್ ದಿಸ್? ಹೌದಾ? ಕಾಣಿಸ್ತಾ ಇದೆಯಾ? ಗ್ಯಾರಂಟಿನಾ? ಓಕೆ. ನೀವು ಪೆನ್ನ ಯಾಕಲ್ಲ? ಕರೆಕ್ಟ್. ನೋಡ್ತಾ ಇರೋ ನಾನು ನೋಡಿಸ್ಕೊಳ್ತಾ ಇರೋದು ಇದು, ಹಾಗಾಗಿ ನಾನು ಅದಲ್ಲ. ಗ್ಯಾರಂಟಿನಾ? 1 ಪಾಯಿಂಟ್ ಗಟ್ಟಿ ಮಾಡ್ಕೊಂಡು, 2 ಪಾಯಿಂಟ್ ನೀವು ಗಟ್ಟಿ ಮಾಡ್ಕೊಳ್ಳಿ, ನಿಮಗೆ ತೋರಿಸ್ತೀನಿ ಏನು ಅಂತ. ನೋಡುವಂತಹ ವಸ್ತು, ನೋಡುವವ ಬೇರೆನಾ? ಸಬ್ಜೆಕ್ಟ್ ಆಬ್ಜೆಕ್ಟ್ ಬೇರೆ ಬೇರೆನಾ? ನಾನು 3 ಸರಿ ಇಷ್ಟು ಸುಲಭದ ಕೇಳ್ತಾ ಇದ್ದೀನಿ. ಪೆನ್ನು ನೀವು ಒಂದೇ ಅಂತ ನೀವು ಅಂದ್ಕೊಂಡೇ ಇಲ್ಲ, ಅಂತೂ ನಾನು ಕೇಳ್ತಾ ಇದ್ದೀನಿ, ಯಾಕಂದ್ರೆ ಆಮೇಲೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಪೆನ್ನು ನೀವು ಬೇರೆ ಬೇರೆ, ಹೌದಾ? ಪೆನ್ ಅಲ್ಲ, ನಾನು ಸಬ್ಜೆಕ್ಟು, ಇದು ಆಬ್ಜೆಕ್ಟು. ಐ ಆಮ್ ಸಬ್ಜೆಕ್ಟ್, ಇದು ಆಬ್ಜೆಕ್ಟ್. ವಿಷಯ. ಗ್ಯಾರಂಟಿ. ನೆಕ್ಸ್ಟ್, ಈಗ ನನಗೆ ಇದು ಮುರಿಯೋಕ್ಕೆ ಇಷ್ಟ ಇಲ್ಲ, ಮುರ್ದೆ ಅಂದ್ಕೊಡಿ, ಮುರ್ದೆ ಅಂತ ಅಂದ್ಕೊಡಿ. ಆಗ ನಾನು ಮುರಿದ್ನ? ಯಾಕೆ? ಪೆನ್ ಮುರಿದಿರೋದು, ನನಗೇನೂ ಆಗಿಲ್ಲ. ಪೆನ್ನಿಗೇನು ಜಾಸ್ತಿ ಆಯಿತು, ಹಿಂಗಾಯಿತು, ಕಮ್ಮಿ ಆಯಿತು, ನನಗೇನಾರು ಆಯ್ತಾ? ಈ 2 ಪಾಯಿಂಟ್ನ ಗಟ್ಟಿ ಇಟ್ಕೊಳ್ಳಿ, ಇವಾಗ ತೋರಿಸ್ತೀನಿ ಮ್ಯಾಜಿಕ್. 2 ಪಾಯಿಂಟ್. ವಾಟ್ ಎವರ್ ಐ ಸಿ, ವಾಟ್ ಎವರ್ ಐ ಎಕ್ಸ್ಪೀರಿಯನ್ಸ್, ಐ ಆಮ್ ನಾಟ್ ದಟ್. ಫಸ್ಟ್ ಪಾಯಿಂಟ್. ನಾನು ಏನನ್ನು ನೋಡ್ತೀನೋ, ಏನನ್ನು ಅನುಭವಿಸ್ತೀನೋ, ನಾನು ಅದಲ್ಲ. 1ನೇ ಪಾಯಿಂಟ್. 2ನೇ ಪಾಯಿಂಟ್, ವಾಟ್ ಎವರ್ ಹ್ಯಾಪನ್ಸ್ ಟು ದ ಎಕ್ಸ್ಪೀರಿಯನ್ಸ್ಡ್ ಆಬ್ಜೆಕ್ಟ್ ಡಸಂಟ್ ಅಫೆಕ್ಟ್ ಮೀ. ಯಾವುದೇ ಏನೇ ಆದರೂ ಕೂಡ ಆ ಆಬ್ಜೆಕ್ಟ್ಗೆ ನನಗೂ ಅದಕ್ಕೂ ಇಲ್ಲ. 2 ಗಟ್ಟಿ ಮಾಡಿದ್ದೀರಾ ಹೇಳಿ, ಮುಂದಕ್ಕೆ ಹೋಗ್ತೀನಿ. ಇಲ್ಲಾಂದ್ರೆ ಇದನ್ನೇ 4 ಸರಿ ಕೇಳ್ತೀನಿ. 2 ಗಟ್ಟಿನ? ಗ್ಯಾರಂಟಿನ? ಸೊ ನಾನು ಪೆನ್ನಲ್ಲ ಅನ್ನೋದು ಎಲ್ಲರಿಗೂ ಆಯಿತು, ಅಥವಾ ನಾನು ಈ ಬೆಂಚಲ್ಲ ಅನ್ನೋದಾಯಿತು. ಬೆಂಚ್ ಕೊಡೋದ್ರೆ ನನಗೆ ಏನೂ ಆಗಲಿಲ್ಲ, ಹೌದಾ? ಈಗ ನಾನು ಇದಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಈಗ ಕರ್ಕೊಂಡು ಹೋಗ್ತೀನಿ. ನೆಕ್ಸ್ಟ್, ಪಂಚಕೋಶ ಅಂತ ಮೇಡಮ್ ಹೇಳಿದ್ರು, ಅದರಿಂದನೇ ತಗೋಣ. ಪಂಚಕೋಶದಲ್ಲಿ ಮೊದಲ ಫಸ್ಟ್ ಲೇಯರ್ ಯಾವುದು? ಅನ್ನಮಯ. ಯಾರ್ಯಾರು ಥಿಯೋಸಫಿಕಲ್ ಸೊಸೈಟಿ ಬಂದಿದ್ದೀರಾ? ಕೈ ಎತ್ತಿ. ಎಲ್ಲರೂ ಬಂದಿದ್ದೀರಾ? ಯಾವ್ದು ಬಂದಿರೋದು ಹಾಗಿದ್ರೆ? ಯಾರ್ಯಾರು ಕೂತಿದ್ದೀರಾ? ಎಲ್ಲರೂ ಕೂತಿದ್ದೀರಾ ಅಂದರೆ ನಾನು ಕೂತಿದ್ದೀನಿ ಅಂತಾಯ್ತು ಅಲ್ವಾ? ನಾನು ಅಂತ ಯಾವುದನ್ನು ಹೇಳ್ತಿದ್ದೀರಾ ಹಾಗಿದ್ರೆ? ಶರೀರಕ್ಕೆ ಹೇಳ್ತಿದ್ದೀರಾ. ಓಕೆ, ಈಗಿದೆ ಪರೀಕ್ಷೆ ಮಾಡಿ. ಏನಂದರೆ 3 ಪರೀಕ್ಷೆ ಇಟ್ಕೊಳ್ಳೋಣ. ಒಂದು ನೋವರ್ ನೋನ್, ತಿಳಿದುಕೊಳ್ಳುವವನು, ತಿಳಿದುಕೊಳ್ಳಲ್ಪಡುವ ವಸ್ತು. ಸೆಕೆಂಡ್, ಈಗ ಪೆನ್ ಇದೆ, ಪೇಪರ್ ಬಂತು, ಮೈಕ್ ಬಂತು, ನಾನು ಮಾತ್ರ ಸೇಮ್, ಹೌದಾ? ದಿಸ್ ಕೀಪ್ಸ್ ಚೇಂಜಿಂಗ್, ಆಬ್ಜೆಕ್ಟ್ಸ್ ಕೀಪ್ ಚೇಂಜಿಂಗ್, ಐ ರಿಮೈನ್ ದ ಸೇಮ್. ಚೇಂಜಿಂಗ್, ಚೇಂಜ್ಲೆಸ್, ಕಾನ್ಸ್ಟೆಂಟ್. ಇದು 2ನೇದು. ಇನ್ನು 3ನೇದು ಮುಖ್ಯವಾಗಿ ಯಾವುದು ಮೆಟೀರಿಯಲ್, ಯಾವುದು ಚೈತನ್ಯ, ಮ್ಯಾಟರ್, ಜಡ ಚೈತನ್ಯ. ಇದು ಜಡನ ಚೈತನ್ಯನ? ಹೆಂಗೆ ಹೇಳ್ತೀರಿ? ಜಡ ಅಂತ ಮೂವ್ ಆಗಲ್ಲ, ಅದಾದ ಮೂವ್ ಆಗು ಅಂದ್ರೆ ಆಗಲ್ಲ. ಸೊ ಜಡ, ಇದು ಸೈನ್ಸ್. ಇನ್ನೊಂದು ರೀತಿಯಲ್ಲಿ ನಾನು ಇದನ್ನು ನೋಡ್ತಾ ಇದ್ದೀನಿ, ನಾನು ಇದನ್ನು ಗಮನಿಸ್ತಾ ಇದ್ದೀನಿ, ಇದನ್ನ ನೋಡ್ಬಿಟ್ಟು ಹಾಯ್ ಪ್ರಮೋದ್ ಹೇಳತ್ತಾ? ಸೊ ಅದಕ್ಕೆ ಅದರದ್ದೇ ಇಲ್ಲ. ಈ 3 ಇಟ್ಕೊಳ್ಳಿ. ಜಡ ಚೇತನ, ಚೇಂಜಿಂಗ್ ಚೇಂಜ್ಲೆಸ್, 3ನೇದು ನೋವರ್ ನೋನ್. ಈ 3ನ ಮತ್ತೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಥಿಂಕ್ ಏನು ಇವ್ರಿಗಿದೆ ಗೊತ್ತಿರೋದು ಅಷ್ಟೇ ಅದನ್ನೇ ಹೇಳ್ತಿದ್ದಾರೆ ಅಂತ ಕರ್ಕೊಂಡು ಹೋಗೋದಕ್ಕೆ ಹೇಳ್ತಿರೋದು. ಐ ಆಮ್ ದ ನೋವರ್, ದಿಸ್ ಇಸ್ ನೋನ್, ತಿಳಿಯಲ್ಪಡುವಂತಹ ವಸ್ತು. ದಿಸ್ ಕೀಪ್ಸ್ ಚೇಂಜಿಂಗ್, ಐ ಆಮ್ ಚೇಂಜ್ಲೆಸ್. ದಿಸ್ ಇಸ್ ಜಡ,
ಮೆಟೀರಿಯಲ್, ಮ್ಯಾಟರ್, ಬೇಸಿಕಲಿ ಮ್ಯಾಟರ್, ದ್ರವ್ಯ. ನಾನು ಚೇತನ, ತಿಳ್ಕೊಳ್ತಾ ಇರುವಂಥವ್ರು. ಫೈನ್. ಈಗ ನೀವೇ ಹೇಳಿದ್ರಿ ನಾವೆಲ್ಲರೂ ಬಂದು ಕೂತಿದ್ದೀವಿ ಅಂತ ಅಂದ್ವಿ. ನಾವೆಲ್ಲ ಕೂತಿದ್ದೀವಿ ಅಂದರೆ ನಮ್ಮನ್ನು ನಾವು ಐಡೆಂಟಿಫೈ ಯಾವುದ್ರ ಜೊತೆ ಮಾಡಿದ್ದೀವಿ? ಶರೀರದ ಜೊತೆ, ದೇಹದ ಜೊತೆ ಮಾಡಿದ್ದೀವಿ. ಈಗ ಕೇಳಿದ್ದೀನಿ, ಆರ್ ಯು ಏಬಲ್ ಟು ಸಿ ಯುವರ್ ಬಾಡಿ? ನೋಡ್ಕೊಳ್ಳಿ, ಎಷ್ಟು ದಪ್ಪ, ಎಷ್ಟು ಸಣ್ಣ, ಹೆಂಗಿದ್ದೀವಿ ನೋಡ್ತಾ ಇದ್ದೀವಿ. ಬರೀ ಕಣ್ಣಿಂದ ಅಲ್ಲ, ನಮ್ಮದು ಶರೀರ ಗಂಧ ಎಷ್ಟು ಚೆನ್ನಾಗಾಗತ್ತೆ ನಮಗಿಂತ ಪಕ್ಕದವ್ರಿಗೆ ಗೊತ್ತಿರುತ್ತೆ, ಹೌದಲ್ಲ? ಇನ್ನು ಯಾವ್ಯಾವ ರೀತಿಯಲ್ಲಿ ಇದರ ಸ್ಮೆಲ್ ಇರ್ಬೋದು, ನೋಡ್ತಾ ಇರ್ಬೋದು. ಈಗ ಸೌಂಡ್ ಮಾಡೋದು, ಒಳಗೆ ಆಗೋಂಥ ಸೌಂಡ್, ಹೊಟ್ಟೆ ಯಾಕೋ ಒಂಥರ ಸೌಂಡ್ ಮಾಡ್ತಾ ಇದೆ, ಎಲ್ಲ ಆಗತ್ತಲ್ಲ. ಆರ್ ಯು ಏಬಲ್ ಟು ಎಕ್ಸ್ಪೀರಿಯನ್ಸ್? ಹೂನೋ ಇಲ್ವೋ ಹೇಳಬೇಕು. ಆರ್ ಯು ಏಬಲ್ ಟು ಎಕ್ಸ್ಪೀರಿಯನ್ಸ್? ಈಗ ಯಾಕೋ ಅರ್ಧಂಬರ್ಧಾಗ್ತದೆ. ಆರ್ ಯು ಏಬಲ್ ಟು ಎಕ್ಸ್ಪೀರಿಯನ್ಸ್ ದಿಸ್? ಎಸ್ ಆರ್ ನೋ? ಓಕೆ. ಆರ್ ಯು ಏಬಲ್ ಟು ಎಕ್ಸ್ಪೀರಿಯನ್ಸ್ ಅ ಬಾಡಿ? ಸ್ವಲ್ಪ ಗಟ್ಟಿ, ಯಾಕೋ ಒಪ್ಕೊಂಡ್ಬಿಟ್ರೆ ಕಷ್ಟ ಆಗತ್ತೆ ಅಂತ. ಸುಮ್ಮನೆ ಒಪ್ಕೋಬೇಕು ಅಂತಿಲ್ಲ, ನಿಜ ಹೇಳಿದ್ರೆ ಒಪ್ಕೊಳ್ಳಿ. ನಾನು ನನ್ನ ದೇಹ ನೋಡೋಕ್ಕಾಗ್ತಿದ್ಯಾ? ನನ್ನ ದೇಹದಲ್ಲಿ ಆಗೋ ಬದಲಾವಣೆಗಳು ನೋಡೋಕ್ಕಾಗ್ತಿದ್ಯಾ? ಸೊ ದಿಸ್ ಇಸ್ ಅನ್ ಆಬ್ಜೆಕ್ಟ್, ಐ ಆಮ್ ದ ಸಬ್ಜೆಕ್ಟ್, ಫಸ್ಟ್. ಸೆಕೆಂಡ್, ಬಾಡಿ ಚೇಂಜ್ ಆಗ್ತಿದೆಯಾ ಆಗ್ತಿಲ್ವಾ? ನಿಮ್ಮದೇ ಯುವಕರಾಗಿದ್ದಂಥ ಫೋಟೋ ನೋಡಿ, ಎಷ್ಟು ಸಖತ್ತಾಗಿದೆ, ಈಗಲೂ ಇದನ್ನು ನೋಡು ಅಲ್ವಾ? ಅಥವಾ ಮೇಡಮೇ ಹೇಳಿದಂಥ ಇದಕ್ಕೆ ಯಾವುದು, ಹೇಗೆ ಕೌಮಾರಂ, ಯೌವನ, ಜರ, ಚಿಕ್ಕ ವಯಸ್ಸಿನ ಫೋಟೋ, ಈಗ ಎಲ್ಲ ಬದಲಾವಣೆಗಳಾಗಿದೆ. ಬದಲಾವಣೆ ಆಗಿದೆ. ಬದಲಾವಣೆ ಆಗುವಂಥದ್ದು ನಾನಲ್ಲ. ಐ ಆಮ್ ಚೇಂಜ್ಲೆಸ್, ಐ ಆಮ್ ದ ಸೇಮ್ ಕಾನ್ಸ್ಟೆಂಟ್. ಹೌದಾ? 3, ಬಾಡಿ ಮ್ಯಾಟರ ಅಲ್ವಾ? ಹೆಂಗೆ ಗೊತ್ತು? ಪಂಚಭೂತಗಳಿಂದ ಆಗಿದೆ. ಹೆಂಗೆ ಅಂತಂದರೆ, ಪೃಥ್ವಿ ಅಂಶ ಕಾಣಿಸ್ತಾನೆ ಇದೆ, ಆಕಾಶ ಹೊಟ್ಟೆಯಲ್ಲಿ ಮಾತ್ರ ಅಲ್ಲ ತಲೆಯಲ್ಲೂ ಬೇಕಾದಷ್ಟು ತುಂಬ್ಕೊಂಡಿದ್ದೀವಿ, ಬಿಸಿ ಇದ್ರೇನೆ ಬದುಕಿದಾನೆ ಅಂತ ಗೊತ್ತಾಗುತ್ತೆ, ಪ್ರಾಣವಾಯು ಇರುವಂಥದ್ದು ಎಲ್ಲರಿಗೂ ಗೊತ್ತು. ಸೊ ಪಂಚಭೂತಗಳಿಂದ ಆಗಿರುವಂಥ ಮ್ಯಾಟರ್, ಮೆಟೀರಿಯಲ್. ನಾನು ಮ್ಯಾಟರ, ಚೈತನ್ಯ, ಮ್ಯಾಟರ್ಗಿಂತ ತಿಳ್ಕೊಳೋದು. ಸೊ ಈ ಬಾಡಿ ಮ್ಯಾಟರ್ ಅಂತ ಗೊತ್ತಾಯಿತು, ಮೆಟೀರಿಯಲ್ ಅಂತ ಗೊತ್ತಾಯಿತು, ಬದಲಾಗ್ತಾ ಇದೆ ಅಂತ ಗೊತ್ತಾಯಿತು, ತಿಳ್ಕೊಬೋದು ಅಂತ ಗೊತ್ತಾಯಿತು. ಈಗ ಹೇಳಿ ನಗ್ತಾ ಇದ್ದಾರೆ ಮೇಡಮ್, ಹಿಂಗೆ ಹೇಳಿ ನಾನೀಗ ಅಂತ ಅಂದ್ಬಿಟ್ಟು. ಈಗ ಹೇಳಿ, ಇದನ್ನು ಮುರಿದ್ರೆ ನನಗೇನಾದ್ರು ಆಗತ್ತಾ? ಯಾಕೋ ನನಗೆ ಹೊಟ್ಟೆ ನೋವ್ತಾ ಇದೆ. ಇಟ್ ಈಸ್ ಎಕ್ಸ್ಪೀರಿಯನ್ಸ್ಡ್. ಹೊಟ್ಟೆ ನೋವು ಅನ್ನೋದು ಇಸ್ ಆಲ್ಸೋ ಅನ್ ಎಕ್ಸ್ಪೀರಿಯನ್ಸ್. ಯು ಆರ್ ಏಬಲ್ ಟು ವಿಟ್ನೆಸ್ ದ ಎಕ್ಸ್ಪೀರಿಯನ್ಸ್. ದಟ್ ಮೀನ್ಸ್ ಯು ಆರ್ ನಾಟ್ ದಟ್. ಬಟ್ ವಿ ಸೂಪರ್ ಇಂಪೋಸ್. ನಾವು ಮೂರ್ಖತನ ಮಾಡ್ತಾ ಇದ್ದೀವಿ, ಸ್ಟುಪಿಡಿಟಿ, ದಟ್ ಯಾವುದಕ್ಕೂ ಆಗೋದು. ಹೆಂಗೆ ಅಂತಂದರೆ ನಾವು ಹೇಳ್ತೀವಲ್ಲ, ಒಬ್ಬೊಬ್ರು ಹೊಸ ಗಾಡಿ ತೊಗೊಳ್ತಾರೆ, ಹೊಸ ಗಾಡಿಗೆ ಸ್ಕ್ರ್ಯಾಚ್ ಆದರೆ ತಮ್ಮ ಜೀವಕ್ಕೆ ಸ್ಕ್ರ್ಯಾಚ್ ಆದಂಗೆ ಆಡ್ತಾರಲ್ಲ, ಹಾಗೆ ದೇಹಕ್ಕಾದರೆ ನಮ್ಮ ಬಗ್ಗೆ ಮಾಡ್ಕೋತಾ ಇದ್ದೀವಿ, ನಾವು ಅಷ್ಟೇ ಮಾಡ್ತಾ ಇರೋದು. ಅದಕ್ಕಿಂತ ಸ್ವಲ್ಪ ಬೆಟರ್ ಇದ್ದೀವಿ ಅಷ್ಟೇ. ಯು ಆರ್ ನಾಟ್ ದ ಬಾಡಿ, ಬಿಕಾಸ್ ಬಾಡಿ ಈಸ್ ಚೇಂಜಿಂಗ್, ಐ ಆಮ್ ಚೇಂಜ್ಲೆಸ್. ಬಾಡಿ ಈಸ್ ಮೆಟೀರಿಯಲ್, ಐ ಆಮ್ ಸೆನ್ಷಿಯಂಟ್. ಆ್ಯಂಡ್ ಬಾಡಿ ಈಸ್ ವಿಟ್ನೆಸ್ಡ್, ಅಂದರೆ ದೇಹ ನೋಡಬಹುದಾಗಿರುವಂಥದ್ದು, ಅನುಭವಿಸಬಹುದಾಗಿರುವಂಥದ್ದು. ನಾನು ವಿಷಯಿ, ಆಬ್ಜೆಕ್ಟ್, ಸಬ್ಜೆಕ್ಟ್. ಒಪ್ಕೊಂಡ್ರಾ? ಹಂಗಾರೆ ಒಂದು ರಿಲೀಫ್. ದೇಹದಲ್ಲಿ ಏನೇ ಬದಲಾವಣೆ ಆದರೂ ನನಗಲ್ಲ, ಫಿಕ್ಸ್. ಹಿಂಗೆ ಹಾಕ್ಕೊಳ್ಳಿ, ವಯೋವೃದ್ಧಿ ಪ್ರಾಬ್ಲಮ್ಗಳೆಲ್ಲ ಡಮಾರ್, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಇಂದ್ರಿಯಗಳು. ಎಷ್ಟು ಜನ ಬ್ಲೈಂಡು, ಹಾಫ್ ಬ್ಲೈಂಡು? ಚಶ್ಮಾ ಹಾಕೊಂಡಾಗಲೇ ಅನ್ಸತ್ತೆ ಅಲ್ವಾ? ಅಥವಾ ಯಾಕೋ ಪ್ರಾಬ್ಲಮ್ ಇದೆ, ಹಿಯರಿಂಗ್ ಏಡ್ ಹಾಕೋಬೇಕು ಅಂತ ಅನ್ಸುತ್ತೆ. ನಾನು ಕಿವಿಡ, ನಾನು ಕುಳ್ಳ, ಇದೆಲ್ಲ ಯಾವುದ್ರ ಜೊತೆಗೆ ಐಡೆಂಟಿಫಿಕೇಶನು? ಬಾಡಿಯಲ್ಲೇ ಯಾವ ಪಾರ್ಟ್ಸ್ ಇದೆಲ್ಲ? ಇಂದ್ರಿಯಗಳು. ದಿಸ್ ಇಸ್ ದ ಸೆಕೆಂಡ್ ಲೆವೆಲ್, ಇಂದ್ರಿಯಗಳು. ಆ ಇಂದ್ರಿಯಗಳು, ಅಥವಾ ಇನ್ನು ಕೋಶದ ಲೆಕ್ಕದಲ್ಲಿ ಹೋಗೋಣ, ಕೋಶದಲ್ಲೇ ಹೋಗೋಣ ಬಿಡಿ, ಒಂದು ಮಾರ್ಗದಲ್ಲಿ ಹೋಗೋಣ. ಎರಡನೇದು ಅನ್ನಮಯ ಕೋಶ ಆಯಿತು. ಸೆಕೆಂಡ್ ಯಾವುದು ಕೋಶ? ಸೆಕೆಂಡೇ ಮನೋಮಯಕ್ಕೆ ಹೋಗ್ಬಿಟ್ರೇನೋ, ಜಂಪ್ ಮಾಡಿಬಿಟ್ರೆ. ಪ್ರಾಣಮಯ ಕೋಶ. ಈಗ ಈ ಪ್ರಾಣಮಯ ಕೋಶ ನೋಡೋಣ. ಪ್ರಾಣಮಯ ಕೋಶದಿಂದನೇ ನಮಗೆ ಹಸಿವು, ಬಾಯಾರಿಕೆ ಆಗುವಂಥದ್ದು, ಹೊಟ್ಟೆ ತುಂಬಿರೋದು. ಇವತ್ತು ಯಾಕೋ ಆ್ಯಕ್ಟಿವ್ ಆಗಿದ್ದಾರೆ, ಯಾಕೋ ಹೇಳೋಕ್ಕೆ ಮನಸ್ಸಿಲ್ಲ ಕಣ್ರಿ. ಯಾಕೆ? ಇದೆಲ್ಲ ಪ್ರಾಣದ ಒಂದು ಹೊಯ್ದಾಟ. ಈಗ ನೀವು ಹೇಳಿ, ನಿಮ್ಮ ಪ್ರಾಣವನ್ನು ನೀವು ಅಬ್ಸರ್ವ್ ಮಾಡಬಹುದಾ ಇಲ್ವಾ? ಇಲ್ಲ ಅಂತಂದರೆ ಹಲವಾರು ಮೆಡಿಟೇಷನ್ ಟೆಕ್ನಿಕ್ಗಳೆಲ್ಲ ನಿಂತೋಗ್ಬಿಡುತ್ತೆ. ಅಬ್ಸರ್ವ್ ಯೋರ್ ಬ್ರೆತ್, ಸ್ಲೋ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್. ಯು ಆರ್ ಏಬಲ್ ಟು ಅಬ್ಸರ್ವ್? ಗ್ಯಾರಂಟಿ? ಹಾಗಾದರೆ ಪ್ರಾಣ ಈಸ್ ಅಬ್ಸರ್ವ್ಡ್, ಎಕ್ಸ್ಪೀರಿಯನ್ಸ್ಡ್, ನೋನ್. ಯು ಆರ್ ಅಬ್ಸರ್ವರ್, ಎಕ್ಸ್ಪೀರಿಯನ್ಸರ್, ನೋವರ್. ಈಗ ಪ್ರಾಣ ಅನ್ನುವಂಥದ್ದು ಚೇಂಜಿಂಗಾ, ಚೇಂಜ್ಲೆಸ್ಸಾ?
ಚೇಂಜಿಂಗ್, ಅಫ್ಕೋರ್ಸ್. ಅದಕ್ಕೆ ನಿಧಾನ ಮಾಡಿ, ಸ್ವಲ್ಪ ನಿಧಾನ ಮಾಡಿ. ಯು ಕ್ಯಾನ್ ಕಂಟ್ರೋಲ್ ಫಾಸ್ಟ್. ಕಪಾಲಭಾತಿ ಮಾಡುವಾಗ ಫಾಸ್ಟ್, ಸ್ಲೋ. ಸೊ ಚೇಂಜಿಂಗ್, ಚೇಂಜ್ಲೆಸ್. ಮೂರನೇದು ಚೇಂಜಿಂಗ್ ಪ್ರಾಣ, ನಾನು ಚೇಂಜ್ಲೆಸ್. ಮೂರನೇದು ಮ್ಯಾಟರ್. ಈಗ ಪ್ರಾಣ ಮ್ಯಾಟರಾ ಅಲ್ವಾ? ಮ್ಯಾಟರ್. ಹೆಂಗೆ ಹೌ ಇಸ್ ಪ್ರಾಣ ಮ್ಯಾಟರ್? ಪ್ರಾಣ ಇಸ್ ಎನರ್ಜಿ ಅನ್ನೋದು ಇವತ್ತು ಸೈನ್ಸ್ ಕೂಡ ಒಪ್ಪಿದೆ. ಐನ್ಸ್ಟೀನ್ ಥಿಯರಿ ಏನು ಬರುತ್ತೆ? ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ ಏನು? ಇ ಇಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್. ಇ ಅಂದರೆ ಅಲ್ಲಿ ಎನರ್ಜಿ, ಎಮ್ ಅಂದರೆ ಮಾಸ್, ಮ್ಯಾಟರ್ ಬೇಸಿಕಲಿ. ಎನರ್ಜಿ ಇಸ್ ಈಕ್ವಲ್ ಟು ಮಾಸ್. ಆ ಸಿ ಸ್ಕ್ವೇರ್ ಬಿಟ್ಟು ಹಾಕಿ, ದಟ್ ಇಸ್ ಕಾನ್ಸ್ಟೆಂಟ್, ಸ್ಪೀಡ್ ಆಫ್ ಲೈಟ್. ಇ ಈಕ್ವಲ್ಸ್ ಎಮ್ ವಿತ್ ಅ ಚೇಂಜಿಂಗ್ ಕಾನ್ಸ್ಟೆಂಟ್. ಹಾಗಂದ್ರೆ ಎನರ್ಜಿ ಇಸ್ ಈಕ್ವಲ್ ಟು ಮ್ಯಾಟರ್ ಇನ್ ಡಿಫ್ರೆಂಟ್ ಫಾರ್ಮ್. ಅದಕ್ಕೆ ಮ್ಯಾಟರ್ನ ಇಟ್ಕೊಂಡು ನಾವು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ಪ್ರತಿಯೊಂದು ಎನರ್ಜಿಯು ಇಟ್ ಇಸ್ ನಥಿಂಗ್ ಬಟ್ ದ ಕನ್ವರ್ಷನ್ ಆಫ್ ಮ್ಯಾಟರ್. ದ್ರವ್ಯವನ್ನು ನಾವು ಬದಲಾಯಿಸಿದಾಗ ಅದರಿಂದ ಶಕ್ತಿ ಹುಟ್ಟತ್ತೆ ಅಥವಾ ಶಕ್ತಿ ಬರುತ್ತೆ. ಶಕ್ತಿಯನ್ನು ಒಂದರಿಂದ ಒಂದಕ್ಕೆ ನಾವು ಮಾರ್ಪಾಡು ಮಾಡಬಹುದು. ಈಗ ಹಾಗಾದರೆ ಮ್ಯಾಟರ ಅಲ್ವಾ ಪ್ರಾಣ? ಇಟ್ ಇಸ್ ನಥಿಂಗ್ ಬಟ್ ಮ್ಯಾಟರ್. ಸೊ ಪ್ರಾಣಮಯ ಕೋಶ, ಇಟ್ ಈಸ್ ಅಬ್ಸರ್ವ್ಡ್, ಇಟ್ ಇಸ್ ಮ್ಯಾಟರ್, ಇಟ್ ಇಸ್ ಚೇಂಜಿಂಗ್. ಇವಾಗ ನೀವು ಹೇಳಿ ಸರ್, ಪ್ರಾಣಮಯ ಕೋಶದಲ್ಲಿ ಆಗುವಂಥ ಬದಲಾವಣೆ ನಾನು ನೋಡ್ತಾ ಇರೋದಕ್ಕೆ ನನಗೇನ? ದೇಹದಲ್ಲಿ ಇರುವಂಥ ನೆಕ್ಸ್ಟ್ ಕೋಶ, ದೇಹದ ಒಳಗೆ ಸ್ವಲ್ಪ ಒಳಗಿರುವಂಥ ಪ್ರಾಣದಲ್ಲಿ ಬದಲಾವಣೆ ಆಗತ್ತೆ. ಆ ಪ್ರಾಣದ ಬದಲಾವಣೆ ನೋಡೋ ನಾನಾಗಿರೋದ್ರಿಂದ ಅಲ್ಲಾಗುವಂತಹ ಆಕ್ಟಿವ್ನೆಸ್ಸು ಅಥವಾ ಲೆಥಾರ್ಜಿ, ಅದರಲ್ಲಿ ಆರೋಗ್ಯ ಅನಾರೋಗ್ಯ ಇದು ಯಾವುದು ಕೂಡ ನನಗೆ ಅಂಟಲ್ಲ. ನಾನು ಅದನ್ನು ನೋಡ್ತೀನಿ, ನನಗೆ ಅಂಟಲ್ಲ ಅಂತ. ಇದು ಎರಡನೇದು. ಮೂರನೇ ಕೋಶ ಯಾವುದು? ಇದನ್ನು ತುಂಬ ನಾವು ಹಚ್ಕೊಂಡ್ಬಿಟ್ಟಿದ್ದೀವಿ, ಮನೋಮಯ ಕೋಶ. ನಂಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ, ಎಷ್ಟು ದುಃಖ ಆಗಿದೆ. ಇದೆಲ್ಲ ಬಂದಾಗ ನಾವು ಯಾವುದ್ರ ಜೊತೆ ಐಡೆಂಟಿಫಿಕೇಶನ್? ಮನಸ್ಸಿನ ಜೊತೆ ಐಡೆಂಟಿಫಿಕೇಶನ್. ಈಗ ನೋಡೋಣ, ಮನಸ್ಸು. ಆರ್ ಯು ಏಬಲ್ ಟು ಸಿ ಯೋರ್ ಮೈಂಡ್? ಮೈಂಡ್ ಇಸ್ ನಥಿಂಗ್ ಬಟ್ ದ ಕಲೆಕ್ಷನ್ ಆಫ್ ಥಾಟ್ಸ್ ಅಂತ ತಗೊಂಡಾಗ ಆರ್ ಯು ಏಬಲ್ ಟು ಸಿ ಯುವರ್ ಥಾಟ್ಸ್? ಇಲ್ಲ ಅಂದಿದ್ರೆ ನಂಗೆ ದುಃಖ ಆಯಿತು ನೀವು ಹೆಂಗೆ ತಾನೇ ಹೇಳ್ತೀರಾ? ಗೊತ್ತಾಗಿತ್ತಾನೆ ಹೆಂಗೆ? ನನಗೆ ದುಃಖ ಆಗಿದೆ ಅಂತ ಗೊತ್ತಾಗಿದ್ದು ಹೆಂಗೆ? ನನಗೆ ಸುಖ ಆಗಿದೆ ಅಂತ ಗೊತ್ತಾಗಿದ್ದು ಹೆಂಗೆ? ನನಗೆ ಡಿಪ್ರೆಷನ್ ಆಗ್ತಾ ಇದೆ ಅಂತ ಗೊತ್ತಾಗಿದ್ದು ಹೆಂಗೆ? ನಾನು ಇನ್ನೊಬ್ಬ ಕೌನ್ಸಿಲರ್ ಹತ್ರ ಹೋಗ್ಬಿಟ್ಟು ಮೇಡಮ್ ನನಗೆ ಹಿಂಗೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಐ ಹ್ಯಾವ್ ಸೀನ್ ಇಟ್. ಸೀನ್ ಅದೇ ನಾಟ್ ಥ್ರೂ ದ ಐಸ್. ಐ ಆಮ್ ನಾಟ್ ಟೆಲಿಂಗ್ ಥ್ರೂ ದ ಐಸ್, ಎಕ್ಸ್ಪೀರಿಯನ್ಸ್ ಬೇಸಿಕಲಿ. ಹೌದಾ? ಸೊ ಐ ಆಮ್ ದ ಎಕ್ಸ್ಪೀರಿಯನ್ಸರ್, ದ ಥಾಟ್ಸ್ ಈಸ್ ಎಕ್ಸ್ಪೀರಿಯನ್ಸ್ಡ್. ಕರೆಕ್ಟ್? ಗ್ಯಾರಂಟಿನಾ? ಓಕೆ. ಸೆಕೆಂಡ್, ಥಾಟ್ಸ್ ಬದಲಾಗತ್ತಾ? ಕಣ್ಣು ಮುಚ್ಕೊಂಡು ನೋಡಿ, ಮೇಡಮ್ ಹೇಳೋದ್ರಲ್ಲ 30 ಸೆಕೆಂಡು ಥಾಟ್ಸ್ ಹೆಂಗೆ ಬದಲಾಗತ್ತೆ ಅಂತ ಗೊತ್ತಾಗತ್ತೆ. ಸೊ ನಾನು ಹೇಳೋದಿಲ್ಲ, ಇದಕ್ಕೆ ಹೇಳಬೇಕಾಗಿಲ್ಲ. ಹೆಂಗೆ ಕೋತಿ ಕೊಂಬೆಯಿಂದ ಕೊಂಬೆಗೆ, ಮರದಿಂದ ಮರಕ್ಕೆ ಹಾರತ್ತೋ ಅದಕ್ಕಿಂತ ಚೆನ್ನಾಗಿ ಹಾರತ್ತೆ ನಮ್ಮ ಮನಸ್ಸು. ಸೊ ಇಟ್ ಆಲ್ವೇಸ್ ಕೀಪ್ಸ್ ಚೇಂಜಿಂಗ್. ಇನ್ನು ಮನಸ್ಸು ಮ್ಯಾಟರಾ ಅಂದಾಗ ಇಲ್ಲಿ ನ್ಯೂರೋಸೈನ್ಸ್ ಆ್ಯಂಡ್ ವೇದಾಂತ ಸ್ವಲ್ಪ ಡಿಫರ್. ನ್ಯೂರೋಸೈನ್ಸ್ ಹೇಳುತ್ತೆ ದೇರ್ ಇಸ್ ನಥಿಂಗ್ ಕಾಲ್ಡ್ ಮೈಂಡ್, ದೇರ್ ಇಸ್ ಓನ್ಲಿ ಬ್ರೈನ್. ಆದರೆ ವೇದಾಂತ ಶಾಸ್ತ್ರ ಮತ್ತು ಭಾರತೀಯ ಅಥವಾ ಈವನ್ ಸೈಕಾಲಜಿ, ಇವತ್ತಿನ ಒಂದು ಸೈಕಾಲಜಿ ಹೇಳೋ ಪ್ರಕಾರ ನೋ, ದೇರ್ ಈಸ್ ಮೈಂಡ್. ಹಾಂ, ಅದೇ ಮನಸ್ಸು ಮ್ಯಾಟರಾ ಅಂತ ಬಂದಾಗ ಇವತ್ತಿನ ಒಂದು ವೈಜ್ಞಾನಿಗಳ ಹಲವಾರು ಜನ, ಎಲ್ಲರೂ ಅಂತ ಹೇಳಲ್ಲ, ಹಲವಾರು ಜನ ಹೇಳುವಂಥದ್ದು ಬೇಸಿಕಲಿ ಬ್ರೈನನ್ನೇ ಮೈಂಡ್ ಅಂತ ಕರೀತಾರೆ, ದೇರ್ ಇಸ್ ನಥಿಂಗ್ ಕಾಲ್ಡ್ ಅಂತ. ಆದರೆ ಯೋಚನೆ ಮಾಡಿ, ಬ್ರೈನು ಮೈಂಡು ಒಂದೇನಾ? ಬ್ರೈನಲ್ಲಿ ನ್ಯೂರಾನ್ಸ್ದು ಫ್ಲಿಕರಿಂಗ್ ಆಗುತ್ತೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಖುಷಿ ಅಥವಾ ದುಃಖ ಫ್ಲಿಕ್ಕರ್ ಆಗ್ತಾ ಇದೆ, ಬರ್ಸ್ಟ್ ಆಗ್ತಾ ಇದೆ, ಈ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಮ್ಯಾಟರ್. ಅದಕ್ಕಿಂತ ನಿಮಗೆ ಪ್ರೂಫ್ ಥರ ಕೊಡೋದಾದ್ರೆ, ಇವತ್ತು ಯಾರು ಇಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾರು ಮನಸ್ಸಿನಲ್ಲಿ ಯಾಕೋ ಹಿಂಗೆ ಆಗ್ತಾ ಇದೆ ಅಂತ ಹೋಗ್ತೀರಾ ಡಾಕ್ಟ್ರಿಗೆ, ಡಾಕ್ಟರ್ ಏನು ಕೊಡ್ತಾರೆ? ಮೆಡಿಸಿನ್ ಕೊಡ್ತಾರೆ. ಮೆಡಿಸಿನ್ ಮ್ಯಾಟರಾ? ಮೆಟೀರಿಯಲ್ ತಾನೆ, ಅದನ್ನು ನೀವು ತಿಂತೀರಾ, ಮನಸ್ಸು ನಿಮಗೆ ಉಲ್ಲಾಸ ಆಗುತ್ತೆ. ಹಾಗಾದ್ರೆ ವಾಟ್ ಇಸ್ ದ ಕನೆಕ್ಷನ್? ಮ್ಯಾಟರೇ ತಾನೇ ಮ್ಯಾಟರಿಂಗ್ ಮಾಡೋಕ್ಕಾಗತ್ತೆ. ಸೈಕಾಲಜಿ ಅದೇ ತಾನೇ ಹೇಳೋದು. ಸೊ ಮೈಂಡ್ ಇಸ್ ಮ್ಯಾಟರ್, ಮೈಂಡ್ ಇಸ್ ನಥಿಂಗ್ ಬಟ್ ಮ್ಯಾಟರ್. ಈಗ ಹೇಳಿ, ಚೇಂಜಿಂಗ್, ಚೇಂಜ್ಲೆಸ್. ಮ್ಯಾಟರ್ ಚೈತನ್ಯ, ಅಂದರೆ ಜಡ ಚೇತನ, ಸೆನ್ಷಿಯನ್ಸಿ ಇನ್ಸೆನ್ಷಿಯನ್ಸಿ. ಇನ್ನೊಂದು ಮೂರನೇದು ವಿಟ್ನೆಸ್ಡ್ ವಿಟ್ನೆಸ್. ಈಗ ಮನಸ್ಸು ನಾನು ನೋಡ್ತಾ ಇರುವಂಥದ್ದೇ ಹೊರತು ನಾನಲ್ಲ. ನಾಲ್ಕನೇದು. ಹಂಗಾರೆ ಇದಾಗ್ಬಿಟ್ರೆ ನೀವೆಲ್ಲ ಜೀವನ ಮುಕ್ತರೆ. ಮನಸ್ಸಿನ ಪ್ರಾಬ್ಲಮ್ ಆಗಿದೆಯೋ ಅದು ನನಗಲ್ಲ ಅಂತ ಅನ್ಸೋದು, ಇದಕ್ಕಿಂತ ಇನ್ನೇನು ಬೇಕು ನಿಮಗೆ ರಿಲೀಫು? ಆ್ಯಂಡ್ ನಾನು ಯಾವ್ದಾರು ನಂಬ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನ? ಐ ಆಮ್ ಟೆಲಿಂಗ್ ಎನಿಥಿಂಗ್ ಟು ಬಿಲೀವ್? ಐ ಆಮ್ ಟೆಲಿಂಗ್ ಯು ದ ಫ್ಯಾಕ್ಟ್. ಐ ಆಮ್ ನಾಟ್ ಇವನ್ ಪ್ರೂವಿಂಗ್ ಸಮಥಿಂಗ್. ಫ್ಯಾಕ್ಟ್. ನೆಕ್ಸ್ಟ್, ನಾಲ್ಕನೇದು
ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಅಂದರೆ ಕರ್ತೃತ್ವ ಭೋಕ್ತೃತ್ವ ಅಂತಲೂ ತಗೊಳ್ಬಹುದು, ಅಥವಾ ಇಂಟೆಲೆಕ್ಟ್ ಅಂತ ಅನ್ಕೋಣ. ಎಷ್ಟು ಜನಕ್ಕೆ ಅರ್ಥ ಆಯಿತು? ಕೈ ಎತ್ತಿ. ಓಕೆ. ಎಷ್ಟು ಜನಕ್ಕೆ ಸ್ವಲ್ಪ ಅರ್ಥ ಆಯಿತು? ಕೈ ಎತ್ತಿ. ಎಷ್ಟು ಜನಕ್ಕೆ ಅರ್ಥನೇ ಆಗಲಿಲ್ಲ? ಕೈ ಎತ್ತಿ. ಸೊ ಅಥವಾ ಇದಕ್ಕೆ ಮುಂಚೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯಿತು. ಹಾಂ. ಸೊ ಇದೆಲ್ಲ ಆಗ್ತಿದೆ. ಆರ್ ಯು ಏಬಲ್ ಟು ನೋ ಯುವರ್ ಇಂಟೆಲೆಕ್ಟ್? ದಿಸ್ ಮೀನ್ಸ್ ಯು ಆರ್ ನೋಯಿಂಗ್. ನಿಮಗೆ ಗೊತ್ತಾಯಿತು ಅನ್ನೋದು ಗೊತ್ತಾಯಿತು, ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಯಿತು, ಮುಂಚೆ ಗೊತ್ತಿರಲಿಲ್ಲ ಈಗ ಗೊತ್ತಾಯಿತು ಅನ್ನೋದು ಗೊತ್ತಾಯಿತು. ಈ ಮೈಂಡಲ್ಲಿ ಅಥವಾ ಆ ಬೇಸಿಕಲಿ ಇಂಟೆಲೆಕ್ಟ್ ಅದು ಇನ್ನೇನೋ ಹೊಸದಲ್ಲ, ಮೈಂಡಲ್ಲೇ ಇನ್ನೊಂದು ಫಂಕ್ಷನಾಲಿಟಿ. ಸೊ ಅದರಲ್ಲಿ ತಗೊಂಡಾಗ ಬುದ್ಧಿಯಲ್ಲಾಗುವಂತಹ ಏರುಪೇರುಗಳೆಲ್ಲ ನಿಮ್ಗೆ ಗೊತ್ತಾಗ್ತಿದೆಯೋ ಗೊತ್ತಾಗ್ತಿರ್ಲಿಲ್ವೋ? ಗೊತ್ತಾಗತ್ತೆ. ಗೊತ್ತಾಗಿಸ್ಕೊಳ್ಳುವಂಥವನು ನಾನು, ಗೊತ್ತಾಗಿಸ್ಕೊಳ್ಳೋ ವಸ್ತು ಅದು. ಸೊ ನೋವರ್, ನೋನ್. ಎಕ್ಸ್ಪೀರಿಯನ್ಸರ್, ಎಕ್ಸ್ಪೀರಿಯನ್ಸ್ಡ್. ಈಗ ನಾನಾಗಲೇ ಹೇಳಿದಂಗೆ ಬುದ್ಧಿ ಆ್ಯಂಡ್ ಮನಸ್ಸು ಎರಡೂ ಒಂದೇ. ಅದರ ಫಂಕ್ಷನಾಲಿಟಿ ಹೆಂಗೆ ಅಂತಂದರೆ, ಇವಾಗ ನೀವು ಥಿಯೋಸಫಿಕಲ್ ಸೊಸೈಟಿ ಮೆಂಬರು, ಮನೆಗೆ ಹೋದರೆ ಗಂಡ ಹೆಂಡತಿ ಅಪ್ಪ ಅಮ್ಮ ಮಗಳು ಈ ಥರ. ಆಫೀಸ್ಗೆ ಹೋದರೆ ವರ್ಕರು. ಒಬ್ಬರೇ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಫಂಕ್ಷನ್ ಮಾಡ್ತಾ ಹಂಗೆ ಕರೀತು, ಹಾಗೆ ಮನಸ್ಸಿಗೆ ಬೇರೆ ಫಂಕ್ಷನಾಲಿಟಿ ಬುದ್ಧಿ. ಸೊ ದಟ್ ಈಸ್ ಆಲ್ಸೋ ಮ್ಯಾಟರ್. ಇನ್ನು ಮೂರನೇದು ಚೇಂಜಿಂಗ ಚೇಂಜ್ಲೆಸ್ಸಾ? ಬುದ್ಧಿ ಒಂದೇ ಥರ ಇರುತ್ತೆ. ಹಂಗಿದ್ರೆ ಸ್ಕೂಲ್ಗೆ ಯಾರು ಹೋಗ್ತಾ ಇದ್ರು? ಇಲ್ಲಿಗೆ ಯಾಕೆ ಬರ್ತಾ ಇದ್ರಿ? ಜ್ಞಾನ ಯೋಗ ಅಂತ ಜ್ಞಾನಾರ್ಜನೆಗೆ ಏನು ಬಂದಿದ್ದೀನಿ ಅಂದರೆ ಚೇಂಜ್ ಆಗುತ್ತೆ, ಬೆಳೆಸ್ಕೊತೀವಿ ಅಂತ ಅರ್ಥ. ಯಾಕೋ ವಯಸ್ಸಾಗ್ತಾ ಆಗ್ತಾ ಯಾಕೋ ಕಡಿಮೆ ಆಗ್ತಾ ಇದೆ ಅಂದರೆ ಬದಲಾಗುತ್ತೆ. ದಿಸ್ ಮೀನ್ಸ್ ದಟ್ ಈಸ್ ಚೇಂಜಿಂಗ್. ಐ ಆಮ್ ಚೇಂಜ್ಲೆಸ್. ದಟ್ ಈಸ್ ಇನ್ಸೆನ್ಷಿಯಂಟ್. ಐ ಆಮ್ ಸೆನ್ಷಿಯಂಟ್. ಜಡ ಚೈತನ್ಯ. ದಟ್ ಈಸ್ ಮ್ಯಾಟರ್. ಐ ಆಮ್ ಚೈತನ್ಯ. ಹಾಗಾಗಿ ಬುದ್ಧಿಯಲ್ಲಾಗೋ ವ್ಯತ್ಯಾಸವೂ ಕೂಡ ನಾನು ನೋಡ್ತೀನಿ, ನಾನಲ್ಲ. ಕೊನೆಯ ದಿನ ಆನಂದಮಯ ಕೋಶ. ಆನಂದಮಯ ಕೋಶದಾಗ ಇದೆಲ್ಲ ತೆಗೆದಾಗ ಅಜ್ಞಾನ ಅಂತ. ಅಜ್ಞಾನ ಅನ್ನೋದಕ್ಕಿಂತ ನಿದ್ದೆ ಎಲ್ಲರೂ ಮಾಡಿದ್ದೀರಾ ಸರ್? ಕ್ಲಾಸಲ್ಲೇ ಒಂದೊಂದ್ಸರಿ ಮಾಡ್ತೀವಿ ಸರ್. ಅದು ಹಲವಾರು ಜನ ನಾನು ಕೇಳಿದಾಗ ನಾನು ಎಲ್ಲಿಂದ ಹೇಳಲ್ಲ, ಎಲ್ಲಿ ಹತ್ತಿರದಲ್ಲಿ ಅಂದರೆ ಯಾಕೆ ಹೋಗ್ತೀರಾ ಪ್ರವಚನಕ್ಕೆ? ಅಲ್ಲಿ ಹೋದ್ರೆ ಒಳ್ಳೆ ನಿದ್ದೆ ಬರುತ್ತೆ ಅಂತ. ಸೀರಿಯಸ್ಲಿ ನಾನು ಎಲ್ಲಿಂದ ಹೇಳಲ್ಲ. ಈ ಸಂಜೆ ಒಂದ್ಸರಿ ಓಡಾಡ್ಕೊಂಬನ್ನಿ ಬಸವಗುಡಿ ಏರಿಯಾದಲ್ಲಿ, ಗೊತ್ತಾಗತ್ತೆ. ಸೊ ಆಮೇಲೆ ಈಗ ಕೇಳೋವಂಥದ್ದು ಆ ಬ್ಲ್ಯಾಂಕ್ನೆಸ್, ಅಥವಾ ನೀವು ಧ್ಯಾನದಲ್ಲಿ ಎಲ್ಲ ಥಾಟ್ಸ್ನ ತೆಗೆದು ಥಾಟ್ಲೆಸ್ನೆಸ್ ಸಿಮ್ಯುಲೇಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಆಗ ಆರ್ ಯು ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ಬ್ಲ್ಯಾಂಕ್ನೆಸ್? ನೀವು ಆಚೆ ಮನೆ ಹೇಳೋ ಇವತ್ತು ಥಾಟ್ಲೆಸ್ನೆಸ್ ಇತ್ತು ಹೇಳ್ತೀರಾ, ಹೇಳಲ್ವಾ? ಯಾರು ನೋಡಿದ್ರು ಹಂಗಾರೆ? ಯು ಆರ್ ವಿಟ್ನೆಸ್. ದಟ್ ಈಸ್ ವಿಟ್ನೆಸ್ಡ್. ನೀವು ಗಮನಿಸಿದ್ದೀರಿ, ನೀವು ನೋಡಿದ್ದೀರಿ. ಯು ಓನ್ಲಿ ರಿಪೋರ್ಟ್. ನೀವೇ ಹೇಳ್ತೀರಾ ನನಗಿವತ್ತು ಎಕ್ಸ್ಪೀರಿಯನ್ಸ್ ಆಯಿತು ಬ್ಲ್ಯಾಂಕ್ನೆಸ್ ಅಂದರೆ ಅದು ಎಕ್ಸ್ಪೀರಿಯನ್ಸ್ಡ್. ಐ ಆಮ್ ಎಕ್ಸ್ಪೀರಿಯನ್ಸರ್. ಚೇಂಜ್ ಆಯಿತಾ? ಚೇಂಜ್ ಆಗಲಿಲ್ಲ? ಆಬ್ವಿಯಸ್ಲಿ. ಅದಕ್ಕೆ ಅವಾಗಾಗಿತ್ತು ಸಮಾಧಿ ಅನುಭವ, ಅಷ್ಟು ವರ್ಷದ ಹಿಂದೆ ಆಯಿತು, ಇವಾಗಿಲ್ಲ ಅಂದರೆ ದಟ್ ಈಸ್ ಚೇಂಜ್ಡ್. ಮ್ಯಾಟರ್, ದಟ್ ಈಸ್ ಕಾರಣ ಶರೀರ, ಅದು ಟೆಕ್ನಿಕ್ಯಾಲಿಟೀಸ್ ಹೋಗುತ್ತೆ, ಅದಕ್ಕೆ ಹೋಗೋದಿಲ್ಲ ನಾನು. ದಟ್ ಈಸ್ ಆಲ್ಸೋ. ಸೊ ಈಗ 5 ಕೋಶಗಳನ್ನು ನಾವು ತಿಳಿದಂಥದ್ದು. ಐ ಆಮ್ ದ ಸಿಯರ್, ಎಕ್ಸ್ಪೀರಿಯನ್ಸರ್, ದ್ರಷ್ಟ. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇದೆಲ್ಲವೂ ದೃಶ್ಯ. ಐ ಆಮ್ ಎಕ್ಸ್ಪೀರಿಯನ್ಸರ್. These are all experienced. I am changeless from birth to death. ಇವತ್ತಿಗೆ ವಿಚಾರ ಮಾಡುವವರೆಗೆ ತಗೊಂಡಾಗ ಐ ಆಮ್ ಚೇಂಜ್ಲೆಸ್. ಬಾಡಿ, ಮೈಂಡ್, ಸೆನ್ಸಸ್, ಇಂಟೆಲೆಕ್ಟ್, ಆಲ್ ದೀಸ್ ಆರ್ ಚೇಂಜಿಂಗ್. ಐ ಆಮ್ ಸೆನ್ಷಿಯನ್ಸಿ, ಚೈತನ್ಯ. ಇದೆಲ್ಲವೂ ಕೂಡ ಜಡ, ಮ್ಯಾಟರ್. ಫಿಕ್ಸ್ ಆದ ಗ್ಯಾರಂಟಿನ? ನಾನಿಲ್ಲಿ ದಯವಿಟ್ಟು ಒಪ್ಕೊಳ್ಳಿ ಬೇಡ್ಕೋತಾ ಇಲ್ಲ. ಗ್ಯಾರಂಟಿನ? ಇದು ಮ್ಯಾಟರು. ನಾನು ಚೈತನ್ಯ. ಇದಕ್ಕೇನಾದರೂ ನನಗೇನೂ ಆಗಲ್ಲ. ಈಗ ಹೇಳಿ, ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇದು ಯಾವುದು ನಾನಲ್ಲದಿದ್ದಾಗ ಅದರಲ್ಲಿ ಏನೇ ಬದಲಾವಣೆ ಆದರೂ, ಈಗ ಇದಕ್ಕೆ ಯಾರೊಬ್ಬರು ಬಂದ್ಬಿಟ್ಟು ಸುಟ್ಟುಬಿಟ್ರು, ನನಗೇ ಸುಟ್ಟು ಹೋಯ್ತು ಅಂತ ನಾನು ಕುಣಿದಾಡ್ತೀನ? ದೇಹಕ್ಕಾದಾಗ ನನಗೆ ಯಾಕೆ ನಾನು ಅಂತ ಸೂಪರ್ ಇಂಪೋಸ್ ಮಾಡ್ತೀನಿ. ಮನಸ್ಸಿಗಾದಾಗ ನಾನು ಯಾಕೆ ಮಾಡ್ತೀನಿ? ದಿಸ್ ಇಸ್ ಯಾರು ಜಿಡ್ಡು ಕೃಷ್ಣಮೂರ್ತಿಯವರು, ಫ್ರೀಡಮ್ ಫ್ರಮ್ ದ ನೋನ್. All these are known. What is known? Your body is known. The world is known. Your senses are known. Your prana is known. Your mind is known. Your intellect is known. Freedom from the known. ಎಲ್ಲದರಿಂದ ಮುಕ್ತರಾದಾಗ ಏನು ಕಾಣುತ್ತೆ? ಏನು ಕಾಣಲ್ಲ. ಬಟ್ ಇದೇ ಎಲ್ಲವನ್ನ ಕಾಣ್ತಾ ಇರೋದು. ಇಲ್ಲಿ there is a little difference from Upanishads and ಕೃಷ್ಣಮೂರ್ತಿಜಿ. ದಟ್ ಈಸ್ ಬ್ಲ್ಯಾಂಕ್ನೆಸ್, ಅಥವಾ ಅಲ್ಲಿ ಏನು ಇಲ್ಲ ಅಂತ ಬರುತ್ತೆ. ಅದನ್ನು ವಾಯ್ಡ್ ಅಂತ ಬೇಕಾದ್ರೆ ಕರ್ಕೋಬಹುದು. ಇಲ್ಲಿ ಬರುವಂಥದ್ದು ಇಟ್ ಇಸ್ ಪೂರ್ಣ ಅಂತ. ಈಗ ಕೇಳ್ತೀನಿ, ಎಷ್ಟು ಜನ ನಿಮ್ಮ ಕಣ್ಣನ್ನು ನೋಡಿದ್ದೀರಿ? ನಿಮ್ಮ ಕಣ್ಣು ನೀವು, ಬೇರೆಯವರಲ್ಲ. ನಿಮ್ಮ ಕಣ್ಣು ನೀವು ಎಷ್ಟು ಜನ ನೋಡಿದ್ದೀರಿ? ಎಲ್ಲಿ ನೋಡಿದ್ದೀರಿ? ಕನ್ನಡಿಲಿ ನಿಮ್ಮ ಕಣ್ಣು ನೋಡಿದ್ದೀರಾ? ನಂಗೆ ಗೊತ್ತೇ ಇರಲಿಲ್ಲ. ಕನ್ನಡಿಲಿ ಏನು ನೋಡಿದ್ದೀರಾ ನೀವು? ಕನ್ನಡಿಲಿ ನೀವು ಕನ್ನಡಿ ನೋಡಿದ್ದೀರಾ? ಪ್ರತಿಬಿಂಬ ನೋಡಿದ್ದೀರಾ? ಕಣ್ಣು ಬೇರೆ ನೋಡ್ತೀರಾ ನೀವು?
ಕನ್ನಡಿಯಲ್ಲಿ ರಿಫ್ಲೆಕ್ಷನ್ ನೋಡ್ತೀವಿ ನಾವು, ಕಣ್ಣನ್ನು ನೋಡಲ್ಲ. ಹಂಗಾರೆ ಕಣ್ಣಿಲ್ವಾ? ಕಣ್ಣು ನೀವು ನೋಡೇ ಇಲ್ಲ ಇದುವರೆಗೂ. ನಿಮ್ಮ ಕಣ್ಣು ನೀವು ನೋಡೇ ಇಲ್ಲ. ಕಣ್ಣಿದೆಯೋ ಇಲ್ವೋ? ಹೆಂಗೆ ಹೇಳ್ತೀರಾ ಕಣ್ಣಿದೆ ಅಂತ? ಕಣ್ಣು ನೋಡ್ತಾ ಇದ್ದೀರಾ? ಪ್ರತಿಯೊಂದು ದೃಶ್ಯವನ್ನು ನೋಡುವಾಗಲೂ ಕೂಡ ವಾಟ್ ಈಸ್ ಎವಿಡೆಂಟ್? ಕಣ್ಣಿದೆ ಅನ್ನೋದೇ ಎವಿಡೆಂಟ್. ಕಣ್ಣಿದೆ ಹೆಂಗೆ ಪ್ರೂವ್ ಮಾಡೋದು? ನಂಗೆ ಎಲ್ಲ ಕಾಣಿಸ್ತಾ ಇಲ್ಲ, ಕಣ್ಣನ್ನೇ ನೋಡಬೇಕು ಅಂತಿಲ್ಲ, ಎಲ್ಲ ಕಾಣಿಸ್ತಾ ಇದೆ. ದಟ್ ಈಸ್ ದ ಎವಿಡೆನ್ಸ್, ದಟ್ ಈಸ್ ದ ಪ್ರೂಫ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ಐಸ್. ಇಲ್ಲೂ ಅದನ್ನೇ ಆತ್ಮ ಹೇಳ್ತಾರೆ, ಅಥವಾ ಗೀತೆಯಲ್ಲಿ ಕೃಷ್ಣ ಹೇಳ್ತಿರೋದು. ಅದನ್ನ ನೀನು ನೋಡೋಕ್ಕಾಗತ್ತಾ? ಆತ್ಮವನ್ನ ನೋಡೋಕ್ಕಾಗಲ್ಲ. ಹಂಗಾರೆ ಆತ್ಮ ಇಲ್ಲ, ಅನಾತ್ಮವಾದಗಳಾಗ್ತೀವಿ. ಹಂಗಂದ್ರೆ ಎಲ್ಲವನ್ನ ಗಮನಿಸ್ತಾ ಇದ್ದೀರಾ? ಆಲ್ ಎಕ್ಸ್ಪೀರಿಯನ್ಸಸ್ ಯು ಆರ್ ಏಬಲ್ ಟು ಎಕ್ಸ್ಪೀರಿಯನ್ಸ್, ಆಲ್ ಚೇಂಜಸ್ ಯು ಆರ್ ಏಬಲ್ ಟು ಸಿ. ಹೌ? ಬಿಕಾಸ್ ಆಫ್ ದ್ಯಾಟ್. ದಟ್ ಈಸ್ ಕಾಲ್ಡ್ ಕಾನ್ಷಿಯಸ್ನೆಸ್. ಅದನ್ನ ಆತ್ಮ ಚೈತನ್ಯ ಅನ್ನೋಂಥದ್ದು. ಆದರೆ ಇಲ್ಲಿಗೆ ಬಂದು ನಿಂತಾಗ ಅದು ಏನು? ಆತ್ಮ ಚೈತನ್ಯ ಇದೆಲ್ಲ ವರ್ಡ್, ಬಟ್ ವಾಟ್ ಈಸ್ ಇಟ್? ಅದು ಏನು ಅಂತಂದಾಗ ಅಲ್ಲಿ ಬರುವಂಥದ್ದು ಸಚ್ಚಿದಾನಂದ ಪರಮಾತ್ಮ. ಅಥವಾ ಈಗ ಮೇಡಮ್ ಹೇಳಿದ ಹಾಗೆ ತ್ವಂ ಪದಾರ್ಥ, ಫಸ್ಟ್ 6 ಅಧ್ಯಾಯ, ಆಮೇಲೆ ತತ್ ಪದಾರ್ಥ, ಆಮೇಲೆ ಅಸಿ ಪದಾರ್ಥ, ಈ ರೀತಿಯಲ್ಲಿ ಮಾಡಿದಾಗ ಅದರ ಸ್ವರೂಪವನ್ನು ತಿಳಿಯೋದಕ್ಕಾಗತ್ತೆ. ಇದು ಯಾವುದು ನಾನೆಲ್ಲ ಅಂತಂದಾಗ ಫ್ರೀಡಮ್ ಫ್ರಮ್ ದ ನೋನ್ ಆಗತ್ತೆ. ಒಂದು ರೀತಿಯಲ್ಲಿ ಏನಂತಂದರೆ ತೊಂದರೆಗಳಿಂದ ಮುಕ್ತಿ ಸಿಗತ್ತೆ. ಪರಮಾನಂದ ಪ್ರಾಪ್ತಿ ಬೇಕು ಅಂತಂದರೆ ಪಾಸಿಟಿವ್ ಗೇನ್. ದೀಸ್ ಆರ್ ಆಲ್ ಲಿಬರೇಷನ್ ಫ್ರಮ್ ನೆಗೆಟಿವ್ ಥಿಂಗ್ಸ್. ನೆಗೆಟಿವ್ ಥಿಂಗ್ಸ್, ದುಃಖ ನಿವೃತ್ತಿ ಆಯಿತು. ದೇಹದಿಂದ ಆಗೋ ಪ್ರಾಬ್ಲಮ್ ನಂದಲ್ಲ, ಇಂದ್ರಿಯಗಳದ್ದು ನಂದಲ್ಲ, ಮನಸ್ಸಿಂದು ನಂದಲ್ಲ, ಎಲ್ಲ ಆಯಿತು. ಸೊ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ಸ್. ಇದು ನಿಮ್ಗೆ ಸಿಗತ್ತೆ. ನಿಮಗೆ ಬರೀ ಪ್ರಾಬ್ಲಮ್ ಲೆಸ್ ಲೈಫ್ ಬೇಕು, ಹ್ಯಾಪಿ ಲೈಫ್ ಬೇಕು. ನೀವೇ ಹೇಳಿದ್ರಿ ಏನಂತ. ಅದಕ್ಕೆ ಅಂದಾಗ ಅದನ್ನು ತಿಳ್ಕೊಂಡಾಗ ಆ ಚೈತನ್ಯವೇ ವಿಶ್ವ ಚೈತನ್ಯವಾಗಿದೆ ಅಂತ. ವಿಶ್ವ ಚೈತನ್ಯ ಆಗಿದೆ. ಈ ಸಂದರ್ಭದಲ್ಲಿ ನಾನು ಯಾರು ಅಂತ ತಿಳ್ಕೊಳ್ಳೋವಂಥದಕ್ಕೆ ಉಪನಿಷತ್ ಪ್ರಮಾಣ ಬೇಕಾಗತ್ತೆ. ಇನ್ನೊಂದು 5 ನಿಮಿಷ ಇದೆಯಾ? 5 ಮಿನಿಟ್ಸ್. ಓಕೆ ಓಕೆ. ಈ ಸಂದರ್ಭದಲ್ಲಿ ಉಪನಿಷತ್ತು ನಮ್ಮ ಕೈ ಹಿಡಿದು ನೀನು ಯಾರು ಅನ್ನುವಂಥದ್ದನ್ನು ತೋರಿಸುತ್ತೆ. ಯಾರು ಅಂದಾಗ ನಾನೇ ಪರಬ್ರಹ್ಮ ವಸ್ತುವಾಗಿದ್ದೀನಿ, ನಾನೇ ಬ್ರಹ್ಮವಿದ್ಯೆ ಅಂತ ಹೇಳುವ ಬ್ರಹ್ಮವೇ ನಾನಾಗಿದ್ದೀನಿ, ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನು ಹೇಳುತ್ತೆ. ಇದನ್ನು ಕೇಳಿದಾಗ ಹೆಂಗಾಗತ್ತೆ? ಹೆಂಗಾಗ್ಬಿಡುತ್ತೆ? ನಾನು ಬ್ರಹ್ಮವಾಗಲ್ಲ. ಬ್ರಹ್ಮ ಅಂದರೆ ಸರ್ವವ್ಯಾಪಿ. ನಾನು ಈ ಚೇರನ್ನೇ ಫುಲ್ಲಾಗಿ ಕೂರಕ್ಕಾಗ್ತಾ ಇಲ್ಲ, ನಾನು ಹೆಂಗಾಗತ್ತೆ? ಅಲ್ಲಿ ನಾನು ಅಂತ ಹೇಳ್ತಾ ಇರೋದು ದೇಹನ, ಇಂದ್ರಿಯನ, ಮನಸ್ಸ, ಬುದ್ಧಿನ, ಎಲ್ಲವನ್ನ ಮೀರಿದ ಚೈತನ್ಯ ಆಯಿತು. ಅದನ್ನು ತಾನೇ ಹೆಂಗೆ ಸರ್ ಒಪ್ಕೊಳ್ಳೋದು ಅಂತ ಈಗ ನಿಮ್ಮನ್ನ ಕೇಳ್ತೀನಿ. ಕರ್ನಾಟಕದ ಜೀವನದಿ ಯಾವುದು? ಕಾವೇರಿ. ಭಾರತಕ್ಕೆ ಅಂತ ಅಂದ್ಕೊಂಡ್ರೆ ಗಂಗಾ. ಇನ್ನೊಂದು 2-3 ಯಾವ್ದಾದ್ರು ಹೆಸರು ಹೇಳಿ ನೋಡೋಣ. ಗಂಗಾ, ಕಾವೇರಿ, ಯಮುನಾ, ಸರಸ್ವತಿ, ತುಂಗ. ಓಕೆ, ತುಂಬ ಚೆನ್ನಾಗಿ ಗೊತ್ತಿದೆ. ಸರಿ, ಈಗ ಹೇಳಿ, ಗಂಗಾ, ಯಮುನಾ, ಸರಸ್ವತಿ, ಕಾವೇರಿ, ತುಂಗ ಇದೆಲ್ಲ ಬೇರೆ ಬೇರೆನೋ ಒಂದೇನೋ? ಬೇರೆ ಬೇರೆ. ಪಕ್ಕ ಪಕ್ಕ. ಇದೆಲ್ಲ ಸಮುದ್ರ ಎಲ್ಲ ಬರ್ತೀನಿ ಸರ್, ವೆರಿ ಗುಡ್, ಬರ್ತೀನಿ ಅಲ್ಲಿಗೆ. ಸೊ ಸಮುದ್ರ ಒಂದಿದೆ, ಹಿಂದೂ ಮಹಾಸಾಗರ ಹಾಕೋಣ, ಇಂಡಿಯನ್ ಓಷನ್. ಇಂಡಿಯನ್ ಓಷನ್, ಕಾವೇರಿ, ಗಂಗಾ, ಸರಸ್ವತಿ, ಯಮುನಾ ಇದೆಲ್ಲ ಒಂದೇನ ಬೇರೆ ಬೇರೆನ? ನೋಡ್ತಾ ಇದ್ದಾಗ ನೋಡುವಾಗೇನು ಎಲ್ಲ ಬೇರೆ ಬೇರೆ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ದಟ್ ಈಸ್ ಡಿಫ್ರೆಂಟ್, ಐ ಆಮ್ ಡಿಫ್ರೆಂಟ್. ಇದು ಫಸ್ಟ್ ಸ್ಟೆಪ್. ಈಗ ಕೇಳ್ತೀನಿ ಸರ್ ಹೇಳಿದ ಹಾಗೆ ನೆಕ್ಸ್ಟ್ ಸ್ಟೆಪ್ ಹೋಗ್ತೀನಿ. ಗಂಗಾ, ಯಮುನಾ, ಸರಸ್ವತಿ, ಕಾವೇರಿ ಹೆಂಗೆ ಬಂತು ಅಂತ ಕೇಳ್ತೀನಿ. ಒಂದೇ ಮೂಲದಿಂದ ಬಂತು. ಅದೇ ಸಾಗರ, ಸಮುದ್ರ ಆವಿಯಾಗಿ ಹೋಗಿ ಮಳೆ ಬಿದ್ದು ಆ ಪರ್ವತದ ಮೇಲಿಂದ ಕೆಳಗೆ ಬಂತು. ಈ ಗಂಗಾ, ಯಮುನಾ, ಸರಸ್ವತಿ ಎಲ್ಲ ಎಲ್ಲಿಗೆ ಹೋಗಿ ಸೇರ್ತಾ ಇದೆ? ಸಮುದ್ರಕ್ಕೆ ಹೋಗಿ ಸೇರ್ತಾ ಇದೆ. ಅಂದರೆ ಸಮುದ್ರದ ಒಂದು ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಿಸ್, ಏನೋ ಅಂಶ. ಸಮುದ್ರದ ಅಂಶ ನದಿ. ಹಾಗೆ ಪರಮಾತ್ಮನ ಅಂಶನ ಅವನು ಸಚ್ಚಿದಾನಂದ. ನಮ್ಮಲ್ಲೂ ಒಂದು ಚೂರು ಇದೆ. ಅದು ನೆಕ್ಸ್ಟ್ ಬರ್ತೀನಿ. ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಇನ್ನೂ ಆಗಿಲ್ಲ. ನೆಕ್ಸ್ಟ್ ಸ್ಟೆಪ್ ಅದು. ಅವನು ಪೂರ್ತಿ, ನಾನು ಸ್ವಲ್ಪ. ಅವನು ಟ್ರಾನ್ಸ್ಫಾರ್ಮರ್ ಥರ 2000 ವೋಲ್ಟು, ನಾನು 1 ಕ್ಯಾಂಡಲ್ ಬಲ್ಬು. ಈ ರೀತಿ. ಈಗ ನೆಕ್ಸ್ಟ್ ಪ್ರಶ್ನೆ, ಫೈನಲ್ ಕ್ವೆಶ್ಚನ್ ಏನು ಕೇಳ್ತೀನಿ ಅಂದರೆ, ಗಂಗಾ, ಯಮುನಾ, ಸರಸ್ವತಿ, ಕಾವೇರಿ ಮತ್ತು ಸಮುದ್ರ ಇದೆಲ್ಲ ವಸ್ತುತಃ ಏನು? ನೀರು. H2O. ಪರ್ಫೆಕ್ಟ್. ಸೈನ್ಸಲ್ಲಿ ತಗೊಳ್ಳೋದಾದ್ರೆ ಈಗಂತ ಇಲ್ಲ ಸರ್ ಹಂಗೆಲ್ಲ ಹೇಳ್ಬಿಟ್ಟು ಆಯಿತು, ಗಿವ್ ಮಿ ಮೈ ವಾಟರ್, ಯು ಟೇಕ್ ಯುವರ್ ಕಾವೇರಿ, ಗಂಗಾ, ಸಮುದ್ರ ತಗೊಳ್ಳಿ, ನನಗೆ ನೀರು ಕೊಟ್ಬಿಡಿ, ಉಳಿದಿದ್ದೆಲ್ಲ ನೀವೇ ಇಟ್ಕೊಳ್ಳಿ. ಏನು ಉಳಿಯುತ್ತೆ ನಿಮಗೆ? ಸೊ ಎವ್ರಿಥಿಂಗ್ ಇಸ್ ನಥಿಂಗ್ ಬಟ್. ಸೊ ಇನ್ ರೆಸ್ಪೆಕ್ಟ್ ಆಫ್ ವಾಟರ್, ದೃಷ್ಟಿ, ನೀರಿನ ದೃಷ್ಟಿಯಿಂದ ಎಷ್ಟು ವಸ್ತು ಇದೆ? ಗಂಗಾ, ಯಮುನಾ ಎಲ್ಲದರಿಂದ ಎಷ್ಟು ವಸ್ತು ಇದೆ? 2 ಇದೆಯಾ? ಯಾವುದು? ಅಲ್ಲ, H2O ದಟ್ ಈಸ್ 1 ಅಂತ ಅನ್ಕೋಣ. ವಾಟ್ ಈಸ್ ಇಟ್? ಇಟ್ ಇಸ್ 1, ನೀರು.
ಹಾಗೆ ಇಲ್ಲಿ ನಾನು ನೀವು ಬೇರೆನಾ? ಇಲ್ವಾ? ನೀವು ಊಟ ಮಾಡಿದ್ರೆ ನನಗೆ ಆಗಲ್ಲಪ್ಪ, ಹೊಟ್ಟೆ ತುಂಬಲ್ಲ. ಕ್ಯಾರೆಟ್. ಸೊ ದೇಹ ದೃಷ್ಟಿಯಿಂದ ನೋಡಿದಾಗ ನಾನು ನೀವು ಬೇರೆ, ನಾನು ಪರಮಾತ್ಮ ಬೇರೆ, ದೇಹ ದೃಷ್ಟಿಯಿಂದ ನೋಡಿದಾಗ. ಅದೇ ಜೀವಾತ್ಮ ದೃಷ್ಟಿಯಿಂದ ನೋಡಿದಾಗ, ಅಂದರೆ ನನ್ನಲ್ಲಿರುವಂಥ ಶಕ್ತಿ, ನನ್ನಲ್ಲಿರುವಂಥ ಬುದ್ಧಿ, ನನ್ನಲ್ಲಿ ಆಗುವಂಥ ಸಾಮರ್ಥ್ಯ, ಟ್ಯಾಲೆಂಟ್, ಇದನ್ನು ನೋಡಿದಾಗ ನನ್ನ ಟ್ಯಾಲೆಂಟ್ ಬೇರೆ, ನಿಮ್ಮ ಟ್ಯಾಲೆಂಟ್ ಬೇರೆ, ಅವ್ರ ಟ್ಯಾಲೆಂಟ್ ಬೇರೆ. ಅವನು ಸಕಲ ಕಲ್ಯಾಣ ಗುಣಗಳ ಸಾಗರ, ಹೈಯೆಸ್ಟ್. ಸೊ ಅವನು ಫುಲ್, ನಾನು ಪಾರ್ಟ್. ಫಸ್ಟ್ ಒನ್ ಇಸ್ ದ್ವೈತ, where I am different, you are different, he is different, everything is different, which is true in terms of ವ್ಯವಹಾರ. ನೆಕ್ಸ್ಟ್ ಜೀವಾತ್ಮದ ದೃಷ್ಟಿಯಲ್ಲಿ ಬಂದಾಗ ವಿ ಆರ್ ಆಲ್ ಪಾರ್ಟ್ಸ್ ಆಫ್ ದ ಸೇಮ್. ಇದನ್ನೇ ಉಪನಿಷತ್ ಹೇಳುವಂಥದ್ದು. ಸ್ಪಾರ್ಕ್, ವಿಸ್ಫುಲಿಂಗ ಅಂತ ಬರುತ್ತೆ ಮುಂಡಕೋಪನಿಷತ್ನಲ್ಲಿ, ಅದ್ರಲ್ಲಿ ಬರುವಂಥದ್ದು. ಇನ್ನು ಮೂರನೇದು, ಆ ಒಳಗಿನ ಚೈತನ್ಯದ ದೃಷ್ಟಿಯಿಂದ ತಗೊಂಡಾಗ ಇರುವಂಥದ್ದು ಒಂದೇ. ವಿಶ್ವಂ ವಿಷ್ಣುರ್ ವಷಟ್ಕಾರು, ವಿಶ್ವವೇ ವಿಷ್ಣು, ವಿಷ್ಣು ಇನ್ನೆಲ್ಲೂ ಅಲ್ಲ. ದಟ್ಸ್ ವಾಟ್ ಇಸ್ ವಿಶ್ವರೂಪ ದರ್ಶನ ಯೋಗ. ಅದೇ ಜ್ಞಾನ. ಪ್ರತಿಯೊಂದು ಕಾಣೋದು ಕೂಡ ನಿಮಗೆ ಕಾಣ್ತಾ ಇರೋದು ಏನಂತ ಅಂದರೆ ಗೋಡೆ, ಮೊಬೈಲು, ಪ್ರಮೋದ್, ಈ ಥರ ಕಾಣ್ತಾ ಇದೆ. ನಿಮ್ಗೆ ಕಾಣ್ತಾ ಇರೋದು ಅದೇ. ಹೆಂಗೆ ಅಂತಂದರೆ ಚಿನ್ನದಲ್ಲಿ ಒಡವೆಗಳು ಬೇರೆ 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 ಕಾಣಿಸ್ತಾ ಇತ್ತು. ನಾವೆಲ್ಲ ನನಗೆ ಇದಿಷ್ಟ, ನಂಗೆ ಅದಿಷ್ಟ ಇಲ್ಲ, ನಂಗೆ ಇದು ಕಷ್ಟ ಇಲ್ಲ. ಆದರೆ ತತ್ವತಃ ನೋಡಿದಾಗ ಅಲ್ಲಿ ಹೇಗೆ ಚಿನ್ನ ಒಂದೇ ಇತ್ತೋ, ಇಲ್ಲಿ ತತ್ವತಃ ನೋಡಿದಾಗ ಸತ್ಯ ಒಂದೇ. ಅದೇ ಸಚ್ಚಿದಾನಂದ ಪರಬ್ರಹ್ಮ, ಅದನ್ನೇ ಬ್ರಹ್ಮವಿದ್ಯೆ. ಇದನ್ನು ತಿಳಿಸೋದಕ್ಕೋಸ್ಕರ ಇಡೀ ಭಗವದ್ಗೀತೆ ಬಂದಿರುವಂಥದ್ದು. ಕೊನೆಯ ಕೃಷ್ಣ ಕೇಳುವಂಥದ್ದು ಯಾಕೆ ಇದನ್ನೇ ಹೇಳಿರೋದು ಅಂತ ಹೇಳಿದಾಗ, ಕೊನೆಯ ಕೃಷ್ಣ ಪ್ರಶ್ನೆ ಕೇಳ್ತಾನೆ, ಇಷ್ಟೊತ್ತು ಕೇಳಿಸ್ಕೊಂಡಿಲ್ಲ ಏಕಾಗ್ರತೆಯಿಂದ. ಅವನು ಕೇಳಿದ್ರೆ ನಾನು ಅನ್ಕೋತೀನಿ, ಏಕಾಗ್ರತೆಯಿಂದ ಕೇಳಿಸ್ಕೊಂಡಿಲ್ಲ. ಕಚ್ಚಿತ್ ಅಜ್ಞಾನ ಸಮೋಹ ಪ್ರನಷ್ಟಸ್ಥೆ ಧನಂಜಯ. ನಿನ್ನಲ್ಲಿ ಅಜ್ಞಾನ ಸಮೋಹ ಇತ್ತಲ್ಲ, ಮೋಹ ಡೆಲ್ಯೂಷನ್ ಇತ್ತಲ್ಲ, ತಪ್ಪು ತಿಳುವಳಿಕೆ ಇತ್ತಲ್ಲ, ಅಜ್ಞಾನ ಸಾಯಿಸ್ತೀನಿ, ಸಾಯಲ್ಲ, ಅದು ಇದು ಅಂತ ಈಗ ಹೋಯ್ತಾ ಅಂತ ಕೇಳ್ತಾನೆ. ಆಗ ಅರ್ಜುನನ ಉತ್ತರ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ. ಮೋಹ ಹೋಯ್ತು, ಸ್ಮೃತಿ ಬಂತು. ಸ್ಮೃತಿ ಬಂತು ಅಂದ್ರೇನು? ನೆನಪು. ವಿಚ್ ಐ ಆಲ್ರೆಡಿ ನ್ಯೂ, ಮೀನ್ಸ್ ವಿಚ್ ಐ ಆಮ್ ಆಲ್ರೆಡಿ, ಅದು ನನಗೆ ಗೊತ್ತಾಯಿತು ಅಂತ ಹೇಳಿ ಅದು ಆತ್ಮವಿದ್ಯೆ ಬರುವಂಥದ್ದು. ಇದಕ್ಕೆ ವಿವೇಕಾನಂದ ಬರುವಂಥ ಒಂದು ಲಾಸ್ಟ್ 2 ನಿಮಿಷದ ಕಥೆ ಹೇಳಿ ಐ ಕನ್ಕ್ಲೂಡ್. ಇದೇ ಅರ್ಥ ಮಾಡ್ಕೊಳಕ್ಕೆ. ಇದಕ್ಕೆ ಹಾಗಾದ್ರೆ ಏನು ಮಾಡಬೇಕು? ಇದನ್ನು ನಾವೀಗ ಸಾಧಿಸಬೇಕು ಅಂತಂದರೆ, ಹೌದು ಅನ್ನುವಂಥದ್ದನ್ನು ಸಾಧಿಸಬೇಕು, ಅದಕ್ಕೆ ಏನು ಮಾಡಬೇಕು ಅಂತಂದಾಗ, ಒಂದು ಎಲ್ಲರಿಗೂ ಗೊತ್ತಿರೋ ಕತೆ, ಚಿಕ್ಕ ಮಕ್ಕಳಿಗೆ ಹೇಳೋ ಕತೆ. ಅದನ್ನು ವಿವೇಕಾನಂದರು ಜ್ಞಾನಯೋಗದಲ್ಲಿ ಹೇಳ್ತಾರೆ. ಏನು ಅಂದರೆ, ಒಂದು ಸಿಂಹ ಒಂದು ಪ್ರೆಗ್ನೆಂಟ್ ಆಗಿತ್ತು, ಬಸರಿಯಾಗಿತ್ತು. ಒಂದು ಇದು ಕುರಿ ಮಂದೆಯನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಅಂತ ಹೋಗುವಾಗ ಆಗ ಮಧ್ಯದಲ್ಲಿ ನೀರು ಹೊಡೆದ್ಬಿಟ್ಟು ಸತ್ತೋಯ್ತು. ಆ ಸಂದರ್ಭದಲ್ಲಿ ಆ ಮರಿಗೆ ಒಂದು ಜನ್ಮವನ್ನು ಕೊಡ್ತು. ಮರಿಗೆ ಜನ್ಮ ಕೊಟ್ಟು ಅದು ಕಿರ್ಚ್ಕೋತಾ ಇದೆ. ಆಗ ಪಕ್ಕದಲ್ಲಿದ್ದಂಥ ಕುರಿಗಳೆಲ್ಲಂತೂ, ಅಯ್ಯೋ ಅದಂತೂ ಸತ್ತೋಯ್ತು, ಚಿಕ್ಕ ಮರಿ, ಇದನ್ನು ನಾವೇ ಸಾಕೋಣ ಅಂತ ಹೇಳಿ ಕರ್ಕೊಂಡು ಹೋಗಿ ಕೊಟ್ಟಿಗೆಯಲ್ಲಿ ಇಟ್ಕೊಂಡು ಅದ್ರ ಜೊತೆನೇ ಇರ್ತಿತ್ತು, ಅದ್ರ ಜೊತೆನೇ ಬೆಳೀತು, ಅದ್ರ ಜೊತೆನೇ ಇದು ಕೂಡ ಹುಲ್ಲನ್ನು ತಿನ್ಕೊಂಡು ಇಂಥದ್ದನ್ನೇ ಮಾಡ್ಕೊಂಡಿತ್ತು. ಯಾವುದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀರ ಅಂದರೆ, ಸಿಂಹ ಇರೋ ಕಡೆಗೆ ಮಾತ್ರ ಹೋಗಬೇಡ, ತಿಂದು ಹಾಕ್ಬಿಡತ್ತೆ ಅಂತ. ಅದಕ್ಕೆ ತುಂಬ ಭಯ. ಸಿಂಹದ ಘರ್ಷಣೆ ಬಂದರೆ ಹೆದರ್ಕೊಂಡು ನಡುತ್ತಾ ಇತ್ತು. ಒಂದು ದಿನ ಎಲ್ಲ ಮತ್ತೆ ಕಾಡಿಗೆ ಹೋಗಿದೆ. ಒಂದ್ಸರಿ ಕಾಡಿನಿಂದ ಸಿಂಹ ಜೋರಾಗಿ ಬಂತು, ಗರ್ಜಿಸ್ತು. ಎಲ್ಲ ಕುರಿಗಳು ಓಡಕ್ಕೆ ಶುರು ಮಾಡೋದು. ಎಲ್ಲ ಕುರಿಗಳ ಜೊತೆಗೆ ಮರಿ ಸಿಂಹ ಕೂಡ ಓಡೋಕೆ ಶುರು ಮಾಡ್ತು. ಈ ದೊಡ್ಡ ಸಿಂಹ ಕ್ಯಾಪ್ಚರ್ ಮಾಡಿ ತಿನ್ನೋಣ ಅಂತ ಹಿಂಗೆ ಬರ್ತಾ ಇದೆ. ಆ ಪಕ್ಕದಲ್ಲಿ ಒಂದು ನೋಡ್ತು ಸಿಂಹದ ಮರಿನ, ಅದೇನು ಮಾಡ್ತಾ ಇದೆ? ಓಡ್ತಾ ಇದೆ. ಇದಂತೂ ತಿನ್ನೋದನ್ನ ಆಮೇಲೆ ನೋಡಿ, ಇದು ಯಾಕೆ ಓಡ್ತಾ ಇದೆ? ತಗೊಂಡೋಗಿ ಅದನ್ನೇ ಹಿಡಿತು. ಅದು ಮೇ ಅಂತ ಕಿರ್ಚ್ಕೋತಾ ಇದೆ, ಸಾಯಿಸ್ಬೇಡ ಅಂತ. ಅದಕ್ಕೆ ನೀನು ಯಾಕೆ ಭಯ ಪಡ್ತಿದ್ಯಾ? ಅಯ್ಯೋ ಸಿಂಹ, ನೀನು ನನ್ನ ಸಾಯಿಸ್ಬಿಡ್ತೀಯ ಅಂತ. ಅಲ್ಲ, ನಾನು ಸಿಂಹ ಆದರೆ ನೀನು ಯಾರು? ನಾನು ನಿಂಗೆ ಗೊತ್ತಿಲ್ಲ, ಕುರಿ, ನೀನು ನನ್ನ ತಿನ್ನಕ್ಕೆ ಬಂದಿರೋದು ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲ, ನೀನು ಸಿಂಹನೇ, ನಾನು ಒಪ್ಪಲ್ಲ ಅಂತ. ಬಾ ತೋರಿಸ್ತೀನಿ ಅಂತ ಹೇಳಿ ಕೈ ಹಿಡ್ಕೊಂಡು ದರ ಹೇಳ್ಕೊಂಡು ಹೋಯ್ತು. ಆಗ ಕಾಡಿನಲ್ಲೇ ಒಂದು ನದಿ ಮುಂದೆ ನೋಡಲಿ ಅಂತ ಅಂತು. ಅದನ್ನು ನೋಡ್ತು. ಯಾರನ್ನು ನೋಡ್ತು ಅಂದರೆ ಈ ಸಿಂಹದ ಮುಖ ನೋಡ್ತು. ಅಯ್ಯೋ ನಂಗೆ ಭಯಂಕರವಾಗಿದೆ, ನೋಡೋಕ್ಕಾಗ್ತಿಲ್ಲ ಅಂತು. ಅದಕ್ಕೆ ನನ್ನ ನೋಡಬೇಡ, ನಿನ್ನ ಮುಖ ನೋಡು ಅಂತ. ನಾನು ನಿನ್ನ ಥರನೇ ಇದ್ದೀನಿ. ಅದಕ್ಕೆ ಹೇಳ್ತಿರೋದು, ನೀನು ಸಿಂಹವೇ ಆಗಿದ್ದೀಯಾ, ನಾನು ಸಿಂಹನ. ನಾನು ಹೆಂಗೆ ನಂಬಲಿ? ಒಂದ್ಸರಿ ಗರ್ಜಿಸು ನೋಡೋಣ. ಈಗ ಒಂದ್ಸರಿ ನೀನು ಕಾಡಿನ ರಾಜನಂತೆ ಬಿಹೇವ್ ಮಾಡು. ಎಸ್, ಇವಾಗ ಗೊತ್ತಾಯ್ತಾ ನೀನು ಯಾರು ಅಂತ? ಯಾರು? ಇದೇ ನಮಗೂ ಆಗಿರೋದು. ನಾವೆಲ್ಲರೂ ಕೂಡ ಸಿಂಹದ ಮರಿಯೇ. ಆದರೆ ನಮ್ಮನ್ನು ನಾವು ಮರೆತುಬಿಟ್ಟು ಸಮಾಜದಲ್ಲಿ ವ್ಯವಹಾರದಲ್ಲಿ ಇಟ್ಕೊಂಡು ನಾನು ಅಂದರೆ ಪ್ರಮೋದ್, ನಾನು ಅಂದರೆ ಇವರು, ನಾನು ಅಂದರೆ ವಿಜಯಲಕ್ಷ್ಮಿ, ನಾನು ಅಂದರೆ ಸ್ಮಿತಾ, ಇಂಥದ್ದನ್ನು ಅಂದ್ಕೊಂಡು ನಾವು ಇದರಲ್ಲೇ ನಡ್ಕೊಂಡಿದ್ದೀವಿ. ಯಾವಾಗ ಗುರುಗಳು ಬಂದು, ಆ ದೊಡ್ಡ ಸಿಂಹ ಬಂತಲ್ಲ,
ಗುರುಗಳ ಬಂದು ಕೈ ಹಿಡ್ಕೊಂಡು ಬರವಿಲ್ಲಿ ನೋಡಲ್ಲಿ ಉಪನಿಷತ್ ಪ್ರಮಾಣ ಅಲ್ಲಿ ಹೆಂಗೆ ಕಣ್ಣು ಕಾಣಿಸೋತಾ ಇತ್ತು. ಉಪನಿಷತ್ ಪ್ರಮಾಣ ನೋಡು. ನೀನು ಮರಿಯಲ್ಲ, ನೀನೊಬ್ಬ ಮನುಷ್ಯ ಅಲ್ಲ. ನೀನು ಯಾರಾಗಿದ್ದೀಯಾ? ಬ್ರಹ್ಮವೇ ಆಗಿದ್ದೀಯಾ. ಅಯ್ಯೋ ನಾನಲ್ಲ. ಯೋಚನೆ ಮಾಡು, ವಿಚಾರ, ಅವಸ್ಥಾತ್ರಯ, ಪಂಚಕೋಶ, ಶರೀರತ್ರಯ ಮಾಡು. ಈಗ ಗೊತ್ತಾಗ್ತಾ ಇದೆ. ಆಮೇಲೆ ಅದರಲ್ಲಿ ನೆಲೆ ನಿಲ್ಲೋಣ. ಅಲ್ಲಿ ಹೆಂಗೆ ಗರ್ಜಿಸ್ತೋ ನೀನು ಜೀವನ್ಮುಕ್ತನಂತೆ ನಡಿ. ಇದಕ್ಕೆ ಜ್ಞಾನಯೋಗದ ಸ್ಟೆಪ್ಸ್ನ ಶ್ರವಣ, ಮನನ, ನಿಧಿಧ್ಯಾಸನ. ಇದನ್ನೇ ಕೃಷ್ಣ ಹೇಳೋದು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಅಂಥ ಜ್ಞಾನಿಗಳು ಬಂದು ನಮಗೆ ಉಪದೇಶವನ್ನು ಕೊಡ್ತಾರೆ. ಆದರೆ ಉಪದೇಶವನ್ನು ಕೊಡುವಾಗ ನಾನು ಹೇಳ್ತೀನಿ ಕೇಳೋಣದಲ್ಲ, ಪರಿಪ್ರಶ್ನೆನ ನೀವು ಪ್ರಶ್ನೆಯನ್ನು ಮಾಡಬೇಕು. ಎಲ್ಲವನ್ನ ಪ್ರಶ್ನೆ ಮಾಡಿ ನಿಮ್ಮದಾಗಿಸ್ಕೊಳ್ಳೋವರೆಗೂ ಪ್ರಶ್ನೆ ಮಾಡ್ತಾ ಹೋದಾಗ ಆಗ ಬರುತ್ತೆ. ಆಗ ಪರಮ ಶಾಂತಿ, ಪರಮ ಆನಂದ ಆ್ಯಂಡ್ ಶಾಕ್ ಅಬ್ಸಾರ್ಬರ್ ಫಾರ್ ಆಲ್ ಲೈಫ್ ಪ್ರಾಬ್ಲಮ್ಸ್. ಭಗವದ್ಗೀತೆ ನೆವರ್ ಸೇಸ್ ಯು ವಿಲ್ ನಾಟ್ ಹ್ಯಾವ್ ಪ್ರಾಬ್ಲಮ್. ಭಗವದ್ಗೀತೆ ಆಲ್ವೇಸ್ ಸೇಸ್ ಯು ವಿಲ್ ನೆವರ್ ಬಿ ಅಫೆಕ್ಟೆಡ್ ಬೈ ದ ಪ್ರಾಬ್ಲಮ್. ದುಃಖೇಶು ಅನುದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹ. ಯಾವುದನ್ನಾರು ತಗೊಳ್ಳಿ ಬಂದು ಹೋಗುತ್ತೆ. ಏನಂತ? ಯಸ್ಮಿನ್ ಸ್ಥಿತೋಹನ ದುಃಖೇಣ ಗುರುಣಾಪಿ ವಿಚಾಲ್ಯತೆ. ಎಂಥ ದೊಡ್ಡ ದುಃಖವೇ ಆದರೂ ನಿಮ್ಮನ್ನು ಅಲ್ಲಾಡ್ಸೋಕ್ಕಾಗಲ್ಲ. ದುಃಖ ಬರಲ್ಲ ಅಂತ ಹೇಳಿಲ್ಲ, ನೀವು ಅಲ್ಲಾಡಲ್ಲ. ಹೇಗೆ ಅಂತಂದರೆ ಇವಾಗ ಆಚೆ ಒಂದ್ಸರಿ ಹೋಗಿ ಈಗಲೇ ಹೋಗ್ಬಿಡ್ಬಿಡಿ. ಆಚೆ ಹೋಗಿ ನೋಡಿದಾಗ ಮೇಲೆ ನಕ್ಷತ್ರ ಇದೆಯೋ ಇಲ್ವೋ? ಇಲ್ವಾ? ಕಾಣಲ್ಲ. ಇದೆ, ಕಾಣಲ್ಲ. ಯಾಕೆ ಕಾಣಲ್ಲ? ಸೂರ್ಯನ ಬೆಳಕು ಪ್ರಕಾಶಮಾನವಾಗಿದೆ. ಅದಕ್ಕೆ ಇಷ್ಟೇ ಆಗೋದು. ನಮ್ಮ ಜೀವನ್ಮುಕ್ತಿ ಆದರೂ ಕೂಡ ಪ್ರಾಬ್ಲಮ್ ಬರಲ್ಲ. ಜೀವನ್ಮುಕ್ತಿಯ ಜ್ಞಾನ ಎಷ್ಟು ಪ್ರಕಾಶಮಾನವಾಗಿರುತ್ತೆ ಅಂದರೆ ಈ ಪ್ರಾಬ್ಲಮ್ಗಳೆಲ್ಲ ಇಮ್ಮೆಟೀರಿಯಲ್, ನಗಣ್ಯ. ಇಂತಹ ಒಂದು ರೀತಿಯಲ್ಲಿ ನಾವು ನಮ್ಮ ಹೃದಯ ದೌರ್ಬಲ್ಯ ಅಂದರೆ ಅಜ್ಞಾನ, ಅದನ್ನು ತೊಳೆದು ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿರುವಂತಹ ಜ್ಞಾನಯೋಗ, ಶ್ರವಣ ಮನನ ನಿಧಿಧ್ಯಾಸನದ ಮೂಲಕ ನಮ್ಮ ಸ್ವರೂಪ ಅನಾತ್ಮವಲ್ಲ, ಆತ್ಮಸ್ವರೂಪವೇ ಆಗಿದೆ. ಆ ಬ್ರಹ್ಮ ಚೈತನ್ಯವೇ ನಾವು ಆಗಿದ್ದೀವಿ ಅನ್ನೋಂತಹ ನಿಶ್ಚಯ ಯಾವಾಗ ಮಾಡ್ಕೋತೀವೋ ಆಗ ಭಗವದ್ಗೀತೆದು ಮತ್ತು ಥಿಯೋಸಫಿಕಲ್ ಸೊಸೈಟಿ, ಬ್ರಹ್ಮವಿದ್ಯಾ ಸಮಾಜದ ಒಂದು ನಿಜವಾದ ಸಾರ್ಥಕ ಆಗೋದು ಪ್ರತಿಯೊಬ್ಬರೂ ತಮ್ಮ ಸ್ವರೂಪವನ್ನು ತಿಳಿದಾಗ. ಆ ಸ್ವರೂಪವನ್ನು ಎಲ್ಲರೂ ತಿಳ್ಕೋತೀರಾ ಅಂತ ಭಾವಿಸ್ತಾ ಮತ್ತೆ ನಾವೆಲ್ಲರೂ ಕೂಡ ಸಿಂಹದಂತೆ ಗರ್ಜಿಸೋಣ. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರ. ನಾವೆಲ್ಲರೂ ಕೂಡ ಅಮೃತ ಪುತ್ರರು. ವಿ ಆರ್ ನಾಟ್ ಸಿನ್ನರ್ಸ್, ವಿ ಆರ್ ದ್ಯಾಟ್ ಅಬ್ಸಲ್ಯೂಟ್ ಬ್ರಹ್ಮನ್. ಅದನ್ನು ತಿಳ್ಕೊಂಡು ಆ ಜಗತ್ತಿಗೆ ಲೋಕಸಂಗ್ರಹದಂತೆ ಬದುಕೋಣ. ಈ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ ಮುನ್ನಡೆಯೋಣ. ಹಾಗಂತ ಇದು ಹಲವಾರು ಜನಕ್ಕೆ ಸ್ವಲ್ಪ ಅರ್ಥ ಆಯಿತು, ಆದರೆ ನಮ್ಮ ಬ್ರಹ್ಮ ಅಂತ ಗೊತ್ತಾಗ್ತಾ ಇಲ್ಲ ಸರ್, ನೀವು ಹೇಳೋದೆಲ್ಲ ಸರಿ ಅನ್ನಿಸ್ತು, ಆದರೂ ಇಲ್ಲ ಅಂತಂದಾಗ ಅದಕ್ಕೆ ಹೇಳಿದ್ರು ಇಫ್ ಯು ಆರ್ ಪ್ರಿಪೇರ್ಡ್. ಕಂಟೆಂಟ್ ಆ್ಯಂಡ್ ಕಂಟೈನರ್ ಬೋತ್ ಆರ್ ಇಂಪಾರ್ಟೆಂಟ್. ಕಂಟೆಂಟ್ ಇಸ್ ಗಿವನ್, ಕಂಟೈನರ್ನ ನಾವು ಸ್ವಲ್ಪ ಏನು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಹೇಳಿದಂಗೆ ಕರ್ಮಯೋಗ, ಭಕ್ತಿಯೋಗ, ಉಪಾಸನೆ ಯೋಗ, ಮೆಡಿಟೇಷನ್ ಇದೆಲ್ಲ ಮಾಡಿ, ಆದರೆ ಅಲ್ಲೇ ನಿಲ್ಲಬೇಡಿ. ಯಾಕೆಂದರೆ ಅದೆಲ್ಲವೂ ಕೂಡ ಕರ್ಮವೇ. ಫೈನೈಟ್ ಜೀವ, ಫೈನೈಟ್ ಕರ್ಮ, ಫೈನೈಟ್ ಎಫರ್ಟ್, ಫೈನೈಟ್ ರಿಸಲ್ಟ್. ಆದರೆ ಅದರಿಂದ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಆ ಚಿತ್ತ ಶುದ್ಧಿ ಮಾಡಿಕೊಂಡು ಅಲ್ಲಿ ಜ್ಞಾನ ಬಂದರೆ ದೇ ಅಟ್ ದ್ಯಾಟ್ ಮೊಮೆಂಟ್ ಮೋಕ್ಷ ಅನ್ನೋದು ಸತ್ತ ಮೇಲೆ ಹಲವಾರು ಜನ ವೈಕುಂಠಕ್ಕೆ ಹೋಗ್ತೀರಾ, ನೀವು ವೈಕುಂಠಕ್ಕೆ ಹೋಗಿ ಕೈಲಾಸಕ್ಕೆ ಹೋಗಿ ಅಲ್ಲಿ ಹೋದರೂ ತಿಳ್ಕೊಬೇಕಾದ್ರೆ ಏನು ಅಂದರೆ ನಿಮ್ಮನ್ನು ನೀವು ಯಾರು ಅಂತಲೇ. ಸೊ ಆ ನಿಮ್ಮ ಸ್ವರೂಪವನ್ನು ತಿಳ್ಕೊಂಡು ಆ ಜೀವನ್ಮುಕ್ತಿಯನ್ನು ಬದುಕಿದ್ದಾಗ ಇಲ್ಲಿ ಅದನ್ನು ಅನುಭವಿಸಿ ಹೊರಸೂಸುವಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಲೆಟ್ ಅಸ್ ವೇಕ್ ಅಪ್ ಟು ದ ಕಾಲ್ ಆಫ್ ಕೃಷ್ಣ, ಟು ದ ಕಾಲ್ ಆಫ್ ಗೀತಾ. ಭಗವದ್ಗೀತೆಯಲ್ಲಿ ಎದ್ದೇಳು ಅಂತನಲ್ಲ, ಏನು ಏಳು ಎದ್ದಳು, ಮಲಗಿರೋರನ್ನ ಹೇಳೋದಕ್ಕೆಲ್ಲ ಹೇಳಿರೋದು. ಅಜ್ಞಾನದಲ್ಲಿ ಮಲಗಿರೋರು ಜ್ಞಾನಕ್ಕೆ ಏಳು ಅಂತ, ಆ ಜ್ಞಾನಕ್ಕೆ ಎದ್ದು ಆ ಜ್ಞಾನ ಯೋಗವನ್ನು ಚರಿಸಿ ನಮ್ಮ ಜ್ಞಾನ ಸ್ವರೂಪವನ್ನು, ಚೈತನ್ಯ ಸ್ವರೂಪವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಂಥ ಒಂದು ಅದ್ಭುತವಾದಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥಿಯೋಸಫಿಕಲ್ ಸೊಸೈಟಿಗೆ, ವಿಜಯಲಕ್ಷ್ಮಿ ಅಮ್ಮ ಅವ್ರಿಗೆ ಮತ್ತು ಎಲ್ಲರಿಗೂ ಅವ್ರಿಗೂ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಕೂಡ ತಾಳ್ಮೆಯಿಂದ ಕೇಳಿದ್ದಕ್ಕೆ ಅಂತ ನಾನಂತೂ ಹೇಳಲ್ಲ. ತಪ್ಪಿ ತಾಳ್ಮೆಯಿಂದ ಕೇಳಿದ್ದೀರಾ ಅಂದರೆ ನನ್ನಷ್ಟು ಏನಂತ ಫೇಲ್ಯೂರ್ ಯಾರೂ ಇಲ್ಲ. ನನ್ನ ಪ್ರಕಾರ ತಾಳ್ಮೆಯಿಂದ ಕೇಳಿಲ್ಲ, ಆ್ಯಕ್ಟಿವ್ ಆಗಿ ಕೇಳಿದ್ದೀರ, ಚಿಂತನೆ ಮಾಡಿದ್ದೀರ. ಆದರೆ ಇಲ್ಲಿಗೆ ನಿಲ್ಲಿಸದೆ ಆ ಚಿಂತನೆಯನ್ನು ಇನ್ನೂ ಹೆಚ್ಚು ಮಾಡ್ತಾ ಮನನವನ್ನು ಮಾಡ್ತಾ ಸ್ಥಿರ ಮಾಡ್ಕೊಳ್ಳೋಣ, ಆ ಸ್ಥಿತ ಪ್ರಜ್ಞರಾಗೋಣ ಅಂತ ಹೇಳ್ತಾ ಧನ್ಯವಾದಗಳು. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು. ಸಮಯ ಏನಾದ್ರು ಇದ್ದರೆ ಬೇಕಾದ್ರೆ ಪ್ರಶ್ನೆಗಳು ಕೇಳ್ಬೋದು, ಇಲ್ಲಾಂದ್ರೆ ಸಮಯದ ಮೇಲೆ